ಹಾಯ್ ಎವ್ರಿವನ್. GPSTR ಹಾಗೂ PSTR ಎಕ್ಸಾಮ್ಸ್ ಗಳಿಗೆ ಸಂಬಂಧಿಸಿದಂತಹ ಸ್ಪೆಷಲ್ ಸಬ್ಜೆಕ್ಟ್ ಇಂಗ್ಲಿಷ್. ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. ಆಲ್ ಸಬ್ಜೆಕ್ಟ್ಸ್ ಗಳನ್ನ ಕವರ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನಿಮ್ಗೆಲ್ರಿಗೂ ಅರ್ಥ ಆಗೋ ತರ ಹೇಳ್ಕೊಡ್ತೀನಿ. ನೋಡ್ರಿ, ಫಸ್ಟ್ ಇದ್ರಲ್ಲಿ ಎರಡು ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತಹ ಮೇನ್ ಇಂಪಾರ್ಟೆಂಟ್ ಒಂದು ಕ್ವಶನ್ ಯಾವ್ದಂತ ಹೇಳಿದ್ರೆ ತುಂಬಾ ಈಸಿ ಆಗಿರೋದು ಸಿಲಾಬಲ್ ಫಾರ್ಮ್ಸ್ ಅಂತಂದ ಹೇಳ್ತೀವಿ. ಸಿಲಾಬಲ್ ಅಂತಂದ ಹೇಳಿದ್ರೆ ಉಚ್ಚಾರ ಮಾಡ್ತೀವಲ್ಲ, ಸೊ ಧ್ವನಿಗಳ ಆಧಾರದ ಮೇಲೆ ಅಥವಾ ನಾವು ಯಾವ ರೀತಿಯಾಗಿ ಉಚ್ಚಾರ ಮಾಡ್ತೀವಿ ಅದ್ರ ಮೇಲೆ ನಾವು ಘಟಕಗಳಾಗಿ ಒಂದು ವರ್ಡ್ ಅನ್ನ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ಇವಾಗ ಕನ್ನಡದಾಗೂ ಕೂಡ ಏನಂತಂದ ಹೇಳಿದ್ರೆ ನಾವು ವರ್ಡ್ಸ್ ಗಳನ್ನ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಅರ್ಜುನ ಅಂತಂದಿತ್ತು ಅಂತಂದ ಹೇಳಿದ್ರೆ ಇದನ್ನ ಕನ್ನಡದಾಗ ಬರೋದನ್ನು ಕೂಡ ಜೂನ ಅಂತಂದ ಹೇಳಿ ಈ ತರ ಚೇಂಜಸ್ ಮಾಡ್ಕೊಂತೀವಲ್ಲ. ಸೊ ಡಿವೈಡ್ ಮಾಡ್ಕೊಂತೀವಿ, ಒಂದು ವರ್ಡ್ಸ್ ಅನ್ನ ಡಿವೈಡ್ ಮಾಡ್ಕೊಂಡು ಇದು ಯಾವ್ದ್ರ ಮೇಲೆ, ಅದರ ಉಚ್ಚಾರದ ಧ್ವನಿಗಳ ಮೇಲೆ ನಾವು ಡಿವೈಡ್ ಮಾಡೋದನ್ನ ನಾವು ಸಿಲಾಬಲ್ ಅಂತ ಕರಿತೀವಿ. ಅದ್ರಲ್ಲಿ ಏನಂತಂದ ಹೇಳಿದ್ರೆ, ಸೊ ಒಂದ್ ಸಾರಿ ಉಚ್ಚಾರ ಮಾಡೋದಿರುತ್ತೆ ಒಂದು ವರ್ಡ್ ಅನ್ನ ತಗೊಂಡು. ಸೊ ದ್ವಿ ಅಂತಂದ ಹೇಳಿ ಬರುತ್ತೆ, ಟ್ರೈ ಅಂತಂದ ಹೇಳಿ ಬರುತ್ತೆ, ಆಮೇಲೆ ಪಾಲಿ ಅಂತಂದ ಹೇಳಿ. ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ, ಎಲ್ರಿಗೂ ಶೇರ್ ಮಾಡ್ರಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಮೊನೋಸಿಲಾಬಿಕ್ ಅಂತಂದ್ ಹೇಳ್ತೀವಲ್ಲ. ಮೊನೋಸಿಲಾಬಿಕ್ ಅಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್, ದೀಸ್ ವರ್ಡ್ಸ್ ಹ್ಯಾವ್ ಓನ್ಲಿ ಒನ್ ಓವೆಲ್ ಸೌಂಡ್ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್, ಒನ್ ಓವೆಲ್ ಸೌಂಡ್. ಇದರಲ್ಲಿ ಎಷ್ಟು ಬೇಕಾದಷ್ಟು ಕಾನ್ಸೋನೆಂಟ್ಸ್ ಅಂತಂದ್ ಇರ್ಬೋದು, ಅಥವಾ ಎಷ್ಟು ಬೇಕಾದಷ್ಟು ಓವೆಲ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ OI ಅಂತಂದ್ ಹೇಳಿ ಬರುತ್ತೆ. ಇದು ಒಂದೇ ವರ್ಡ್ ಆಗಿ ಒಂದೇ ಉಚ್ಚಾರವಾಗಿ ನಾವು ಏನಂತಂದ್ ಹೇಳಿ ಉಚ್ಚಾರ ಮಾಡ್ತೀವಿ. ಯಾವಾಗ ಅಂತಂದ್ ಹೇಳಿದ್ರೆ ಈ ತರ ಒಂದು ಎಕ್ಸಾಂಪಲ್ ಬಂದಾಗ, ಕಾಯಿನ್ ಅಂತಂದ್ ಹೇಳಿ ಇದು ಒಂದೇ ವರ್ಡ್. ಸೊ ಅದೇನಂತಂದ್ ಹೇಳಿದ್ರೆ ಒಂದೇ ಉಚ್ಚಾರ ಅಂತಂದ್ ಹೇಳ್ತೀವಿ. ಬಟ್ ಅದ್ರಲ್ಲಿ ಎರಡು ಓವೆಲ್ಸ್ ಗಳಿದಾವ, ಬಟ್ ಅದ್ರ ಒಂದ್ ಉಚ್ಚಾರ ಅಂತಂದ್ ಹೇಳ್ತೀವಿ. ಅಂದ್ರೆ ಇದಕ್ಕೆ ನಾವು ಒಂದ್ ಸಿಲಾಬಲ್ ಐತಿ ಅಂತಂದ್ ಹೇಳ್ತೀವಿ. ಸೊ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಒನ್ ಸಿಲಾಬಲ್. ಅಥವಾ ಮಲ್ಟಿಪಲ್ ಇರ್ಬೋದು, ಮಲ್ಟಿಪಲ್ ಕಾನ್ಸೋನೆಂಟ್ಸ್ ಇರ್ಬೋದು, ಅದಾದ ನಂತರ ಮಲ್ಟಿಪಲ್ ಓವೆಲ್ ಇರ್ಬೋದು. ಬಟ್ ಆದ್ರೆ ಒನ್ ಓವೆಲ್ ಉಚ್ಚಾರ ಅಂತಂದ್ ಹೇಳಿ ಬರುತ್ತೆ, ಅವುಗಳನ್ನ ನಾವು ಮೊನೋಸಿಲಾಬಕ್ ಅಂತಂದ್ ಹೇಳ್ತೀವಿ. ಎಕ್ಸಾಂಪಲ್ಸ್ ಗಳು ಇಲ್ಲಿದಾವ. ನಾನ್ ನಿಮಗೊಂದ್ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಒಂದು ಟ್ರಿಕ್ ಕೊಡ್ತೀನಿ. 99% ಏನಂತಂದ್ ಹೇಳಿದ್ರೆ ಆ ಟ್ರಿಕ್ ಏನಂದ್ರೆ ವರ್ಕ್ ಆಗುತ್ತೆ. 1% ಏನಂತಂದ್ ಹೇಳಿದ್ರೆ ರಾಂಗ್ ಆಗ್ಬೋದು. ಆಮೇಲೆ ನೆಕ್ಸ್ಟ್ ಯಾವ ರೀತಿಯಾಗಿ ನಾವು ವರ್ಡ್ಸ್ ಗಳನ್ನ ಡಿವೈಡ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ನೋಡ್ರಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಟ್ರಿಕ್ ಏನಂತಂದ್ ಹೇಳಿದ್ರೆ, ಮೊನೋಸಿಲಾಬಿಕ್ ಅಂತ ಬಂತು ಅಂದ್ರೆ ಒಂದ್ ಕ್ಲಾಪ್ ಅಂತಂದ್ ಹೇಳ್ತೀವಿ. ಸಿಂಪಲ್, ನೀವು ಒಂದ್ ವರ್ಡ್ ಅನ್ನ ಉಚ್ಚಾರ ಮಾಡ್ರಿ, ಒಂದ್ ಕ್ಲಾಪ್ ಒಳಗಡೆ ಮುಗ್ದೋಗಿರ್ಬೇಕು. ಸ್ಕ್ರೀಚ್, ಥಾಟ್, ಸ್ಟ್ರೇಟ್, ಸ್ಟ್ರೆಂತ್, ಬ್ರೈಟ್, ಡ್ರೀಮ್ಸ್, ಚೆಕ್. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಒಂದೊಂದ್ ಕ್ಲಾಪ್ಸ್ ಏನಂತಂದ್ ಹೇಳಿದ್ರೆ ಮುಗಿದ್ ಹೊಂಟೈತೆ. ಸ್ಕ್ರೀಚ್ ಮುಗೀತು ಅಂದ್ರೆ ಅದು ಮೊನೋಸಿಲಾಬಿಕ್ ಅಂತಂದ್ ಹೇಳ್ತೀವಿ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ವರ್ಡ್ಸ್ ಗಳನ್ನ ಡಿವೈಡ್ ಮಾಡ್ಬೋದು. ಇನ್ನೋದಾವ್ ನೋಡ್ರಿ, ಫಾರ್ ಎಕ್ಸಾಂಪಲ್ ಬ್ರಿಡ್ಜ್, ಫ್ರೆಂಡ್, ಸ್ಮಾಲ್. ಒಂದ್ ಕ್ಲಾಪ್ ಏನಂತಂದ್ ಹೇಳಿದ್ರೆ ಮುಗಿತಾ ಇದಾವ ಉಚ್ಚಾರ. ಸೊ ಅವುಗಳನ್ನ ನಾವು ಮೊನೋಸಿಲಾಬಿಕ್ ಅಂತಂದ್ ಹೇಳ್ತೀವಿ. ಯಾವ ರೀತಿಯಾಗಿ ಎಕ್ಸಾಮ್ ಟೈಮ್ ಅಲ್ಲಿ ನಾವು ಕಂಡು ಹಿಡಿಬೇಕು ಅಂತಂದ್ ಹೇಳಿ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಒಂದ್ಸರಿ ಎಲ್ಲರೂ ಟ್ರೈ ಮಾಡ್ರಿ. ಸ್ಕ್ರೀಚ್, ಥಾಟ್, ಸ್ಟ್ರೇಟ್, ಸ್ಟ್ರೆಂತ್, ಬ್ರೈಟ್, ಡ್ರೀಮ್ಸ್, ಚೆಕ್, ಬ್ರಿಡ್ಜ್ ಅಂತಂದ್ ಹೇಳಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಬೈಸಿಲಾಬಿಕ್ ಆರ್ ಡೈಸಿಲಾಬಿಕ್ ಅಂತಂದ್ ಹೇಳಿ. ಇದರಲ್ಲಿ ಎರಡು ಉಚ್ಚಾರ ಬರ್ತಾವ. ಸೊ ಟೂ ಸಿಲಾಬಲ್ಸ್ ಅಂತಂದ್ ಹೇಳ್ತೀವಿ, ಇದರಲ್ಲಿ ಎರಡು ಉಚ್ಚಾರಗಳು ಬರ್ತಾವ. ಸೊ ಇದನ್ನ ನಾವು ಡಿವೈಡ್ ಮಾಡ್ಕೋಬೇಕಾಗತ್ತೆ. ನಾವು ಕ್ಲಾಪ್ಸ್ ಥಿಯರಿ ಪ್ರಕಾರ ಹೋಗೋಣ. ಈಗ ನೋಡ್ರಿ, ಆಫ್ಟರ್, ಸಿಂಪಲ್ ಆಗಿ ಆಫ್ಟರ್. ಅದ ನಂತರ ಪಬ್ಲಿಕ್, ಗೇನ್, ಬಿಲೀವ್, ಮೌಂಟೇನ್, ಸ್ಟ್ಯಾಂಡರ್ಡ್, ರೀಸನ್, ಕಿಚನ್. ಏನಾಗ್ತಿದೆ ಇಲ್ಲಿ ಡಬಲ್ ಬರ್ತಿದಾವಲ್ಲ. ನಾವು ಓದುವಾಗ ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಓದುವಾಗ ಕ್ಲಾಪ್ಸ್ ಹೊಡ್ಬೇಕು. ಆಫ್ಟರ್, ನಾವು ಅಫ್ಟರ್ ಅಂತಂದ್ ಹೇಳಂಗಿಲ್ಲ, ಆಫ್ಟರ್ ಅಂತಂದ್ ಹೇಳ್ತೀವಿ. ಪ್ರಾಪರ್ ಏನಂತಂದ್ ಹೇಳಿದ್ರೆ ಪ್ರೊನೌನ್ಸ್ ಬರುತ್ತಲ್ಲ, ಸೊ ಅವಾಗ ಎರಡ್ ಏನಂತಂದ್ ಹೇಳಿದ್ರೆ ಕ್ಲಾಪ್ಸ್ ಬರುತ್ತೆ. ಅವುಗಳನ್ನ ನಾವು ಡೈಸಿಲಾಬಿಕ್ ಅಥವಾ ಬೈಸಿಲಾಬಿಕ್ ಅಂತಂದ್ ಹೇಳಿದ್ವಿ. ಕ್ಲಿಯರ್ ಎಲ್ರಿಗೂ? ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಎಷ್ಟು ಸಿಲಾಬಲ್ ಇದೆ ಅಂತಂದ್ ಹೇಳಿ ನಾವು ಕಂಡು ಹಿಡ್ಕೋಬೇಕು. ಇನ್ನೊಂದ್ ಬರುತ್ತೆ ಥರ್ಡ್ ಒನ್, ಟ್ರೈಸಿಲಾಬಿಕ್. ಇಲ್ಲಿ ನೋಡ್ರಿ, ಟ್ರೈಸಿಲಾಬಿಕ್ ಅಂತಂದ್ ಹೇಳಿದ್ರೆ ಇದ್ರೊಳಗೆ ಏನಾಗತ್ತ, ಮೂರು ವರ್ಡ್ಸ್ ಗಳು ಬರ್ತಾವ. ಅಂದ್ರೆ ಮೂರು ಉಚ್ಚಾರಗಳು, ಓವೆಲ್ ಸೌಂಡ್ ಗಳು, ಮೂರು ಓವೆಲ್ ಸೌಂಡ್ ಗಳು ಬಂದು ಅಂತಂದ್ ಹೇಳಿದ್ರೆ ಅವುಗಳನ್ನ ನಾವು ಟ್ರೈಸಿಲಾಬಿಕ್ ಅಂತ ಕರಿತೀವಿ. ಇದನ್ನು ಕೂಡ ನಾವು ಕ್ಲಾಪ್ಸ್ ಮುಖಾಂತರ ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ ಓದ್ರಿ. ನಾವು ಈಗ ಸಣ್ಣ ಹುಡುಗರು ಓದ್ತಾರಲ್ಲ ಆ ತರ. ಟುಮಾರೋ, 3 ಬಂತ. ಅದಾದ ನಂತರ ಕಂಪ್ಯೂಟರ್, ಇಂಪಾರ್ಟೆಂಟ್, ಹ್ಯಾಪಿನೆಸ್, ಡೈರೆಕ್ಷನ್, ಡೇಂಜರಸ್. ಈ ತರ ಯೆಸ್ಟರ್ಡೇ, ರಿಮೆಂಬರ್. ಈ ತರ ಏನಂತಂದ್ ಹೇಳಿದ್ರೆ ಮೂರ್ ವರ್ಡ್ಸ್ ಗಳು ಬರ್ತಿದಾವೆ. ಬೇಕಾದ್ರೆ ಎಲ್ರು ಇನ್ನೊಂದ್ಸರಿ ಟ್ರೈ ಮಾಡ್ರಿ. ಟುಮಾರೋ, ಕಂಪ್ಯೂಟರ್, ರಿ. ಸೊ ಈ ತರ ಮೂರ್ ಏನಂತಂದ್ ಹೇಳಿದ್ರೆ ಮೂರ್ ಚಪ್ಪಾಳೆ ಒಳಗಡೆ ಏನಂತಂದ್ ಹೇಳಿದ್ರೆ ಒಂದ್ ವರ್ಡ್ ಅನ್ನ ನಾವು ಉಚ್ಚಾರ ಮಾಡ್ತಿದೀವಿ ಅಂತಂದ್ ಹೇಳಿದ್ರೆ, ಅಂದ್ರೆ ಮೂರ್ ಡಿವೈಡ್ ಮಾಡಿ
ಸೊ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಟ್ರೈ ಸಿಲಾಬಿಕ್ ಅಂತ ಕರಿತೀವಿ. ಇನ್ನೊಂದು ಇಂಪಾರ್ಟೆಂಟ್ ಬರುತ್ತಾ ಪಾಲಿಸಿಲಾಬಿಕ್, ಸೇಮ್ ಇದೇ ತರ ಬರ್ತವೆ ಎಕ್ಸಾಮ್ಸ್ ಗಳಲ್ಲಿ, ನೀವು ಹಿಂಗ ಕಂಡುಹಿಡಿಬೇಕು. ಅದಾದ ನಂತರ ಇನ್ನೂ ಏನ್ ಮಾಡ್ತೀನಿ ಅಂದ್ರೆ ಗ್ರಾಮೆಟಿಕ್ ಹೇಳ್ತೀನಿ. ಸೊ ಯಾವ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೊತ ಹೋಗ್ಬೇಕಂತ ಹೇಳಿ ಕೆಲವೊಂದು ರೂಲ್ಸ್ ಗಳು ಬರ್ತಾವ. ಸೊ ಎಲ್ಲಾ ರೂಲ್ಸ್ ಗಳನ್ನ ಎಕ್ಸಾಮ್ ಪರ್ಪಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೇಳ್ತೀನಿ, ಎಲ್ರಿಗೂ ಶೇರ್ ಮಾಡ್ರಿ, ಅದಕ್ಕೆ ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಲಿಸಿಲಾಬಿಕ್ ಅಂತ ಹೇಳ್ತೀವಿ. 4+ ಇತ್ತು ಅಂತಂದ್ರೆ ಪಾಲಿಸಿಲಾಬಲ್ ಅಂತ ಹೇಳ್ತೀವಿ. ಇಲ್ಲಿ ಏನಂತ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳಂಗಿಲ್ಲ. ಕೇಳಿದ್ರೆ 1, 2, 3 ಒಳಗಡೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ, ಎಲ್ಲಾದ್ರೂ ಮಿಸ್ ಆಗಿ ಈ ತರ ಕೇಳ್ಬೋದು ಅಷ್ಟೇ. ಯಾಕಂತಂದ್ರೆ ಗೊತ್ತಾಗ್ಬಿಡುತ್ತೆ, ದೊಡ್ಡ ಅಕ್ಷರಗಳು ಇತ್ತು ಅಂತ ಹೇಳಿದ್ರೆ ಅದು ಪಾಲಿಸಿಲಾಬಿಕ್ ಅಂತ ಹೇಳಿ. ಸೊ ಈ ತರ ಕ್ವಶನ್ಸ್ ಗಳು ಕಮ್ಮಿ ಬರ್ತವೆ. ಈಗ ನೋಡ್ರಿ, ಸೊ 4ರಿಂದ ಜಾಸ್ತಿ ಏನಂದ್ರೆ ಕ್ಲಾಪ್ಸ್ ಗಳಾಗಬೇಕು, ಅದರಲ್ಲೇ ಅದು ಮುಗಿದ್ಬೇಕು. ಇನ್ಫಾರ್ಮೇಶನ್ ಅಂತಂದೇಳಿ 4, ಡಿಕ್ಷನರಿ ಅಂತಂದ ಹೇಳಿ 4 ಬರ್ತಾವ. ಕಮ್ಯುನಿಟಿ ಅಂತಂದ ಹೇಳಿ, ಅದಾದ ನಂತರ ಡಿಫಿಕಲ್ಟಿ, ಟೋಟಲ್ ಆಗಿ 4 ಬರ್ತಾವ. ನಾವು ಸಣ್ಣ ಹುಡುಗರು ಹೆಂಗ್ ಓದ್ತಾರಲ್ಲ ಅದೇ ತರ ಓದ್ಬೇಕು, ಅವಾಗ ಇದು ವರ್ಕೌಟ್ ಆಗತ್ತೆ. ಇಲ್ಲ ಅಂತಂದ ಹೇಳಿದ್ರೆ ನಾವ್ ಹೆಂಗ್ ಬೇಕಾದಂಗ್ ಓದ್ತೀವ್ರಿ, ಕ್ಲಾಪ್ಸ್ ಹೊಡಿತೀವಿ ಅಂತಂದ ಹೇಳಿದ್ರೆ ಆಗಂಗಿಲ್ಲ. ಈಗ ನಾವು ಕನ್ನಡ ವರ್ಡ್ಸ್ ಗಳನ್ನ ನಾವು ಏನಂದ್ರೆ ಈಸಿಯಾಗಿ ಏನಂದ್ರೆ ಇದು ಮಾಡ್ಕೋಬಹುದು, ಸೊ ಗ್ರೂಪ್ ಗಳಾಗಿ. ಸೊ ಅರ್ಜುನ ಅಂತಂದ್ ಹೇಳಿದ್ನಲ್ಲ, ಅಂತಂದ್ ಹೇಳಿ ಬಂತು. ಅದಾದ ನಂತರ ಅಂತಂದ್ ಹೇಳಿ ಬಂತು. ಜು ಅಂತಂದ್ ಹೇಳ್ತೀವಿ, ನ ಅಂತಂದ್ ಹೇಳಿ ಮತ್ ಅಂತಂದ್ ಹೇಳಿ ಬಂತು. 3 ವರ್ಡ್ಸ್ ಗಳನ್ನ ಡಿವೈಡ್ ಮಾಡ್ತೀವಲ್ಲ ಕನ್ನಡದಾಗ ಆಯ್ತದ. ಇಂಗ್ಲಿಷ್ ನ ಹೆಂಗ್ ಓವೆಲ್ಸ್ ಗಳು ಎಲ್ಲಿ ಬರ್ತಾವಲ್ಲ ಅಲ್ಲಿ ಡಿವೈಡ್ ಮಾಡ್ಕೋಬೇಕಾಗತ್ತ. ರೂಲ್ಸ್ ಗಳನ್ನ ನಾನು ಹೇಳ್ತೀನಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಾಪ್ಸ್ ಮುಖಾಂತರ ನಾವು ಎಷ್ಟು ಸಿಲಾಬಲ್ ಗಳಿದಾವ ಅಂತಂದ್ ಹೇಳಿ ಕಂಡುಹಿಡಿಯುವಂತದ್ದು. ಸೊ ಮೇನು ಮೋನೋಸಿಲಾಬಿಕ್, ಡೈಸಿಲಾಬಿಕ್ ಅಥವಾ ಬೈಸಿಲಾಬಿಕ್, ಆಮೇಲೆ ಟ್ರೈಸಿಲಾಬಿಕ್, ಪಾಲಿಸಿಲಾಬಿಕ್ ಅಂತಂದೇಳಿ. ಇನ್ನೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಒಂದೊಂದಾಗಿ ರೂಲ್ಸ್ ಗಳನ್ನ ನೋಡ್ಕೊಂತ ಹೋಗೋಣ, ಯಾವ ರೀತಿಯಾಗಿ ಡಿವೈಡ್ ಮಾಡ್ಬೇಕು ಅಂತಂದೇಳಿ. ಸೊ ನೋಡ್ರಿ, ಫಸ್ಟ್ ರೂಲ್ ಏನಂತಂದ ಹೇಳಿದ್ರೆ VCCV ರೂಲ್ ಅಂತಂದ್ ಹೇಳ್ತೀವಿ. ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್, ರಾಬಿಟ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ರಾಬಿಟ್ ರೂಲ್ ಅಂತಂದ್ ಹೇಳಿದ್ರೆ ಈಸಿಯಾಗಿ ನೆನ್ಪುಳಿಯತ್ ಅಂತಂದ್ ಹೇಳಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ರಾಬಿಟ್ ಅಂತಂದ್ ಹೇಳಿ ಈ ರೀತಿ ಐತೆ. ಇಲ್ಲಿ ನೋಡ್ರಿ, ಸೊ ಇದನ್ನ ನಾವು ಎ ಅನ್ನೋದ್ ಏನಂತ ಕರಿತೀವಿ, ಓವೆಲ್ ಅಂತ ಕರಿತೀವಿ. ಸ್ವರ ಐ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅದು ಓವೆಲ್ ಆಗತ್ತ. ಆಮೇಲೆ ನೆಕ್ಸ್ಟ್ ಏನು, ಬಿ ಅನ್ನೋದು ಕಾನ್ಸೋನೆಂಟ್. ಅದಾದ ನಂತರ ಸಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಕಾನ್ಸೋನೆಂಟ್ ಆಗತ್ತೆ. ಇಲ್ಲಿ ನೋಡ್ರಿ, VCCV ಅಥವಾ ರಾಬಿಟ್ ರೂಲ್ ಅಂತಂದ್ ಹೇಳಿ ಈ ತರ ಎಲ್ಲಾದ್ರೂ ವರ್ಡ್ಸ್ ಗಳು ಬಂದ್ವು ಅಂತಂದ್ ಹೇಳಿದ್ರ, VCCV ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರ, ಅವಾಗ ನಾವ್ ಏನ್ ಮಾಡ್ಬೇಕು, 2 ಕಾನ್ಸೋನೆಂಟ್ ಗಳ ನಡುವೆ ಏನಂತಂದ್ ಹೇಳಿದ್ರೆ ಅದನ್ನ ಬ್ರೇಕ್ ಮಾಡ್ಕೋಬೇಕಾಗತ್ತ. 2 ಕಾನ್ಸೋನೆಂಟ್ ಗಳ ನಡುವೆ ಏನಂತಾರೆ ಬ್ರೇಕ್ ಮಾಡ್ಕೋಬೇಕು ಆ ವರ್ಡ್ ಅನ್ನ. ಎಸ್, ಇದೊಂದ್ ಏನಂದ್ರೆ ತುಂಬಾ ಇಂಪಾರ್ಟೆಂಟ್, ಕಾಮನ್ ಆಗಿರೋ ಪ್ಯಾಟರ್ನ್ ಅಂತಂದ್ ಹೇಳ್ತೀವಿ. ಕಾಮನ್ ಪ್ಯಾಟರ್ನ್, ಎಲ್ಲಾ ಕಡೆ ಸಿಗುವಂತಹ ಕಾಮನ್ ಪ್ಯಾಟರ್ನ್. ಈಗ ನೋಡ್ರಿ, ರಾಬಿಟ್ ಅಂತಂದ್ ಹೇಳಿ ಗೊತ್ತಾಯ್ತಲ್ಲ, ರಾಬಿಟ್ ಅಂತಂದ್ ಹೇಳಿ ಈ ತರ ಇಟ್ಕೊಳ್ರಿ. ಸೊ ಓವೆಲ್ ಕಾನ್ಸೋನೆಂಟ್, ಕಾನ್ಸೋನೆಂಟ್ ಓವೆಲ್ ರೂಲ್ ಅಂತಂದ್ ಹೇಳಿ ಬರುತ್ತೆ. ಈಗ ನೋಡ್ರಿ, ಸಡನ್ ಅಂತಂದ್ ಐತೆ. ಈಗ ಸಡನ್ ಅಂತಂದ್ ಹೇಳಿ ಬಂತು ಅಂದ್ರೆ ನೋಡ್ರಿ, ಚೆಕ್ ಮಾಡ್ರಿ ಇದನ್ನ, ಸಡನ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಯು ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಓವೆಲ್ ಆಗತ್ತ. ಇ ಅನ್ನೋದೇನಂತಂದ್ ಹೇಳಿದ್ರೆ ಓವೆಲ್. ಇದೇನು ಡಿ, ಡಿ ಏನಂತಂದ್ ಹೇಳಿದ್ರೆ ಕಾನ್ಸೋನೆಂಟ್ ಆಗತ್ತ. ಕ್ಲಿಯರ್? ಸೊ ಯಾವಾಗ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಈ ತರ ಕಾನ್ಸೋನೆಂಟ್ ನಡುವೆ ಏನಪ್ಪಾ ಅಂದ್ರೆ ಡಿವೈಡ್ ಮಾಡ್ಕೋಬೇಕಾಗತ್ತ. ಡಿವೈಡ್ ಮಾಡ್ಕೊಂಡ್ರಿ, ಅದಾದ ನಂತರ ಇಲ್ಲೇನ್ರಿ ಸರ ನೀವು ಹೇಳಕತ್ತೀರಿ ಡಿನ ಬರ್ಬೇಕು, ಬಿಬಿನ ಬರ್ಬೇಕು ಅಂತಂದ್ ಹೇಳಿ, ಈ ತರಾನ ಬರ್ಬೇಕೇನ್ರಿ ಅಂತಂದ್ ಹೇಳಿ ಕೆಲವೊಂದ್ರಿ ಕನ್ಫ್ಯೂಷನ್ ಇರ್ತೈತೆ. ಹಂಗೇನಿಲ್ಲ, ಯಾವ್ ಬೇಕಾದ್ ಬರ್ಬೋದು. ಈಗ ನೋಡ್ರಿ, ಮ್ಯಾಗ್ನೆಟ್ ಅಂತಂದೈತೆ, ಮ್ಯಾಗ್ನೆಟ್ ಅಂತಂದೈತೆ. ಇಲ್ಲಿ ನೋಡ್ರಿ, ಇದು ಓವೆಲ್ ಆಯ್ತು, ಎ ಅನ್ನೋದು, ಇದು ಓವೆಲ್ ಆಯ್ತು. ಜಿ ಮತ್ತು ಎನ್ ಏನಪ್ಪಾ ಅಂದ್ರೆ 2 ಕಾನ್ಸೋನೆಂಟ್ ಗಳದು. ಸೊ ಅಂದ್ರೆ ಇವಾಗ ನಾವೇನ್ ಹೇಳ್ತೀವಿ ಅಂತಂದ್ ಹೇಳಿದ್ರ, ಅವಾಗ ಏನ್ ಮಾಡ್ಕೋಬೇಕಾಗತ್ತ, ಸೊ 2 ಕಾನ್ಸೋನೆಂಟ್ ಗಳ ನಡುವೆ ಏನಂದ್ರೆ ಡಿವೈಡ್ ಮಾಡ್ಕೋಬೇಕಾಗತ್ತ. ಸೊ ಇದೊಂದು ಮ್ಯಾಗ್ ಅಂತಂದ್ ಹೇಳಿ, ನೆಟ್ ಅಂತಂದ್ ಹೇಳಿ. ಸೊ ಇಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರೆ 2 ಡಿವೈಡ್ ಆಗತ್ತ. ಇವಾಗ ಚೆಕ್ ಮಾಡ್ರಿ, ಕ್ಲಾಪ್ಸ್ ಬಿಟ್ ಅಂತಂದ್ ಹೇಳಿ 2 ಬರ್ತಾವ, ಡನ್ ಅಂತಂದ್ ಹೇಳಿ 2 ಕ್ಲಾಪ್ಸ್ ಬರ್ತಾವ, ಮ್ಯಾಗ್ನೆಟ್ ಅಂತಂದ್ ಹೇಳಿ 2 ಬರ್ತಾವ. ಕರೆಕ್ಟ್ ಅಲ್ಲ? ಸೊ ಅದೇ ರೀತಿಯಾಗಿ ಏನಂತಂದ್ ಹೇಳಿದ್ರ ಇವಾಗ ಇದನ್ನ ನೋಡೋಣ, ವಿಂಟರ್ ಅಂತಂದ್ ಹೇಳಿ, WINTER ಅಂತಂದ್ ಹೇಳಿ. ನೋಡ್ರಿ, ಇದು ಓವೆಲ್ ಆಗತ್ತ. ಅದಾದ ನಂತರ ಈ ಓವೆಲ್ ಆಗತ್ತ. ಸೊ ಇವೆರಡು ಕಾನ್ಸೋನೆಂಟ್ ಆಗ್ತಾವ. ಇದ್ರ ನಡುವೆ ಏನಂದ್ರೆ ಡಿವೈಡ್ ಮಾಡ್ಕೋಬೇಕು ಇವಾಗ. ಸೇಮ್ ಅದೇ ತರ ನೋಡ್ರಿ, ಪಪ್ಪಿ ಅಂತಂದ್ ಹೇಳಿ ಬಂತು, PUPPY ಅಂತಂದ್ ಹೇಳಿ, ಪಪ್ಪಿ ಅಂತಂದ್ ಹೇಳಿ. ಎಸ್, ಇವಾಗ ಏನಾಗತ್ತೆ ಸರ್, ನಾವು ಹೇಳೋ ತರ ಹಂಗಿಲ್ಲಲ್ರಿ ಇವಾಗ ಅಂತಂದ್ ಹೇಳಿ, ಇದು ಸ್ಪೆಷಲ್ ಕೇಸ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇದ ಸೌಂಡ್ ಕೂಡ ಐತೆ. ಕರೆಕ್ಟಾ? ಯು ಅಂತಂದ್ ಹೇಳಿದ್ರೆ ಈ ಸೌಂಡ್ ಬರೈತೆ. ಇಲ್ಲಿ ವೈ ಸೌಂಡ್ ಬರಾಕತ್ತಿಲ್ಲ, ವೈ ಅಂತಂದ್ ಹೇಳಿ ಬರಾತಿಲ್ಲ, ಪಪ್ಯ ಅಂತಂದ್ ಹೇಳಿ ಬರಾತಿಲ್ಲ, ವೈ ಅಂತಂದ್ ಹೇಳಿ ಬರಾತಿಲ್ಲ, ಪಪ್ಪಿ ಅಂತಂದ್ ಹೇಳ್ತೀವಿ. ಇಲ್ಲಿ ಏನ್ ಸೌಂಡ್ ಕೂಡ ಐತಿದೆ, ವೈ ಇದ್ರೂ ಕೂಡ ಈ ತರ ಸೌಂಡ್ ಕೂಡ ಐತೆ, ಪಪ್ಪಿ ಅಂತಂದ್ ಹೇಳಿ. ಓಕೆ, ಎಸ್, ಇವೆರಡು ಏನಂತಂದ್ ಹೇಳಿದ್ರೆ ಉಚ್ಚಾರ ಅಂತ ಬಂದಾಗ ಸ್ವರದ್ ಕೊಡುತ್ತ, ಅದಕ್ಕೋಸ್ಕರ ಈ 2 ಕಾನ್ಸೋನೆಂಟ್ ಗಳ ನಡುವೆ ಏನಂದ್ರೆ ಡಿವೈಡ್ ಮಾಡ್ಕೋಬೇಕು, ಪಪ್ಪಿ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಸೊ ಈ ತರ ಏನಂದ್ರೆ ಸ್ಪೆಷಲ್ ಕೇಸ್ ಬರುತ್ತೆ, ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು, ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಇದ್ ನೋಡ್ರಿ, ಪ್ಲಾಸ್ಟಿಕ್ ಅಂತಂದ್ ಹೇಳಿ ಬಂತು ಅಂದ್ರ, ಪ್ಲಾಸ್ಟಿಕ್
ನೀವು ನೋಡ್ರಿ ಈ ತರ ಚೆಕ್ ಮಾಡಿದಾಗ ಏನಂತಂದ ಹೇಳಿದ್ರೆ ಇಲ್ಲಿ 2 ಕಾನ್ಸೋನೆಂಟ್, ಅದಾದ ನಂತರ ಇದು ಓವೆಲ್, ಆಮೇಲೆ ಇದು ಓವೆಲ್, ಆಮೇಲೆ ನಡುವೆ ಏನ್ ಮಾಡ್ಬೇಕಂತಂತ ಹೇಳಿದ್ರೆ ಡಿವೈಡ್ ಮಾಡ್ಬೇಕು, ಕ್ಲಾಸ್ ಟಿಕ್ ಅಂತಂದ ಹೇಳಿ. ಇವುಗಳನ್ನು ಕೂಡ ಏನಂದ್ರೆ ಕ್ಲಾಪ್ ಟೆಸ್ಟ್ ಮಾಡ್ಕೊಡ್ರಿ. ನಿಮ್ಗೆ ಏನಂದ್ರೆ 2 ಸೌಂಡ್ ಗಳು ಬರ್ತಾವ 2 ಕ್ಲಾಪ್ ಒಳಗಡೆ. ಸೊ ಅದಕ್ಕೋಸ್ಕರ ಇದೇನಂತಂದ ಹೇಳಿದ್ರ VCCV ಏನಂದ್ರೆ ಕಾಮನ್ ಫ್ಯಾಕ್ಟರ್ ಆಗತ್ತೆ ಡೈ ಸಿಲಾಬಿಕ್ ಅಥವಾ ಟ್ರೈ ಸಿಲಾಬಿಕ್ ಅಂತ ಹೇಳಿ ಚೆಕ್ ಮಾಡುವಾಗ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ VCV ಪ್ಯಾಟರ್ನ್ ಅಂತಂತ ಹೇಳಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟೈಗರ್ ಅಂತಂದ ಐತೆ. ಇದನ್ನ ಮೊದಲು ನಾನು ಏನಂದ್ರೆ ನಿಮ್ಗ ಎಕ್ಸಾಂಪಲ್ ಕೊಡ್ತೀನಿ. ಟೈಗರ್ VCV ಇದ್ರೊಳಗಡೆ ಇಲ್ಲಿ ನೋಡ್ರಿ, ಇದು ಓವೆಲ್ ಅಂತಂದ ಹೇಳಿ ಬಂತು, ಅದಾದ ನಂತರ ಇದು ಓವೆಲ್ ಅಂತ ಹೇಳಿ ಬಂತು. ಇದೇನಂದ್ರೆ ಕಾನ್ಸೋನೆಂಟ್ ಅಂತಂದ ಹೇಳ್ತೀವಿ, VCV ರೂಲ್. ಇಲ್ಲಿ VCV ರೂಲ್ ಒಳಗಡೆ ನಾವು ಪ್ರೊನೌನ್ಸಿಯೇಷನ್ ಬಹಳ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಓವೆಲ್ದು. ಈಗ ನೋಡ್ರಿ, ನಾವು ಟೈಗರ್ ಅಂತಂದ ಹೇಳಿ ಓದಂಗಿಲ್ಲ, ಟೈಗರ್ ಅಂತಂದ ಹೇಳಿ ಓದಂಗಿಲ್ಲ. ಟೈಗರ್ ಅಂತಂದ ಹೇಳಿ ಓದಿದ್ವು ಅಂತಂದ ಹೇಳಿದ್ರೆ ಇಲ್ಲಿ ಸೌಂಡ್ ಏನಾಗೈತೆ, ಈ ಸೌಂಡ್ ಏನಾಗೈತಪ್ಪ ಅಂತಂದ ಹೇಳಿದ್ರೆ ನಾವು ಜಾಸ್ತಿ ಹೊತ್ತು ಉಚ್ಚಾರ ಮಾಡತ್ತೀವಿ ಅಂತಂದ ಹೇಳಿ. ಒಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ಲಾಂಗ್ ಅಂತಂದ ಹೇಳಿ ತಗೊಂತೀವಿ ಅಂತಂದ ಹೇಳಿ. ಲಾಂಗ್ ಅಂತಂದ ಹೇಳಿ ತಗೊಳಕತ್ತೇವೇನ್? ಇಲ್ಲ ಅಲ್ಲ. ನೋಡ್ರಿ, ನಾವು ಯಾವ ತರ ಪ್ರೊನೌನ್ಸ್ ಮಾಡ್ತೀವಿ ಟೈಗರ್ ಅಂತ. ನಾರ್ಮಲ್ ಆಗಿ ನಾವು ಥಿಂಕ್ ಮಾಡ್ರಿ, ಸ್ವಲ್ಪ ಥಿಂಕ್ ಮಾಡ್ರಿ ಅಂತಂದ ಹೇಳಿದ್ರೆ ಟೈಗರ್ ಅಂತಂದ ಹೇಳ್ತೀವಲ್ಲ, ಈ ಟೈಗೂ ಅದಾದ ನಂತರ ಇಲ್ಲಿ ಮುಂದ್ಗಡೆ ಇರೋ ಗರ್ಗು ಸೊ ಎಷ್ಟು ಡಿಫ್ರೆನ್ಸ್ ಆಗತ್ತ? ಯಾವ್ದನ್ನ ಜಾಸ್ತಿ ಲಾಂಗ್ ಉಚ್ಚಾರ ಮಾಡ್ತೀವಿ ನಾವು? ನೋಡ್ರಿ, ಇದನ್ನ ಜಾಸ್ತಿ ಏನಂದ್ರೆ ಲಾಂಗ್ ಆಗಿ ಉಚ್ಚಾರ ಮಾಡ್ತೀವಿ. ಇಲ್ಲಿ ಏನೈತಲ್ಲ ಈ ಸೌಂಡ್ ಏನಂದ್ರೆ ಜಾಸ್ತಿ ಆಗತ್ತ. ಟೈಗರ್, ಸಿಂಪಲ್ ಆಗಿ ಟೈಗರ್, ಟೈಗರ್ ಹೇಳ್ತೀವಲ್ಲ. ಸೊ ಇದು ಕಂಪೇರಿಟಿವ್ಲಿ ಅಂದ್ರೆ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ತರ ಬಂದಾಗ VCV ಪ್ಯಾಟರ್ನ್ ಅವಾಗ ನಾವು ಒಂದು ಓವೆಲ್ ಆದ ನಂತರ ಅದನ್ನ ನಾವು ಬ್ರೇಕ್ ಮಾಡ್ಕೋಬೇಕಾಗತ್ತೆ, ಟೈ ಗರ್ ಅಂತಂದ ಹೇಳಿ. ಆಮೇಲೆ ಇದು ಪ್ರಾಪರ್ ಸೌಂಡ್ ಕೊಡುತ್ತೆ, ಇದು ಕೂಡ ಪ್ರಾಪರ್ ಆಗಿ ಸೌಂಡ್ ಕೊಡುತ್ತೆ. ಎರಡು ಪ್ರಾಪರ್ ಆಗಿ ಸೌಂಡ್. ಟೈಗ್ ಅರ್ ಅಂತಂದ ಹೇಳಿ ಬರಂಗಿಲ್ಲ, ಅದು ಪ್ರಾಪರ್ ಸೌಂಡ್ ಅಲ್ಲ, ಟೈ ಗರ್ ಅಂತಂದ ಹೇಳಿ. ಇದ್ರದ್ದು ಪ್ರೊನೌನ್ಸಿಯೇಷನ್ ಏನಂದ್ರೆ ಜಾಸ್ತಿ ಲಾಂಗ್ ಹಿಡಿಯುತ್ತೆ. ಅದಕ್ಕೋಸ್ಕರ ಇಲ್ಲಿ ನಡುವೆ ಏನಪ್ಪಾ ಅಂದ್ರೆ ಬ್ರೇಕ್ ಮಾಡ್ಕೋಬೇಕು. ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಐತಿ ನೋಡ್ರಿ, ಇನ್ನೊಂದು ಹೇಳ್ತೀನಿ. ಹೋಟೆಲ್ ಅಂತಂದ ಹೇಳಿ ಬಂತು. ನಾವು ಯಾವ ರೀತಿಯಾಗಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ನೋಡ್ರಿ, ಇಲ್ಲಿ ಓವೆಲ್ ಐತಿ, ಅದಾದ ನಂತರ ಇಲ್ಲಿ ಓವೆಲ್ ಐತೆ, ಅದಾದ ನಂತರ ನಡುವೆ ಏನಪ್ಪಾ ಅಂದ್ರೆ ಕಾನ್ಸೋನೆಂಟ್ ಐತೆ, VCV ರೋಲ್ ಬರುತ್ತೆ. ಸೊ ಇವಾಗ ನಾವು ಚೆಕ್ ಮಾಡ್ಕೋಬೇಕು ಹಾಟ್ ಎಲ್ ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ನಾವು ಹೋಟೆಲ್ ಅಂತಂದ್ ಹೇಳತ್ತೀವಿ, ಪ್ರೊನೌನ್ಸಿಯೇಷನ್ ಮಾಡ್ಬೇಕು. ನಾವು ಇಲ್ಲಿ ಡಿವೈಡ್ ಮಾಡ್ತೀವ್ರಿ ಸರ್ ಅಂತಂದ ಹೇಳಿ ಕೆಲವು ಜನ. ಓಕೆ, ಡಿವೈಡ್ ಮಾಡ್ರಿ ನಡೀತ. ಹಾಟ್ ಎಲ್ ಅಂತಂದ ಹೇಳಿ ಬಂತು, ಇದು ಪ್ರೊನೌನ್ಸಿಯೇಷನ್ ರಾಂಗ್ ಆಗೈತಲ್ಲ, ಹಾಟ್ ಎಲ್ ಅಂತಂದ ಹೇಳಿ ಪ್ರೊನೌನ್ಸಿಯೇಷನ್ ರಾಂಗ್ ಆಯ್ತಲ್ಲಿ. ಸೊ ಯಾವಾಗ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ಇಲ್ಲಿ ಡಿವೈಡ್ ಮಾಡ್ಬೇಕಾಗತ್ತೆ. ಹೋ ಟೆಲ್ ಅಂತಂದ ಹೇಳ್ತೀವಿ. ಇಲ್ಲಿ ಹೋ ಓ ಅನ್ನೋದು ಏನೈತಲ್ಲ, ಈ ಉಚ್ಚಾರ ಏನೈತಲ್ಲ ಇದೇನಂದ್ರ ಲಾಂಗ್ ಆಗೈತೆ, ಲಾಂಗ್ ಉಚ್ಚಾರ ಆಗೈತಲ್ಲ, ಹೋ ಟೆಲ್ ಅಂತಂದ ಹೇಳಿ. ಸೊ ಅದಕ್ಕೋಸ್ಕರ VCV ರೋಲ್ ಅಲ್ಲಿ ಇದನ್ನ ನಾವು ನೋಡ್ಕೋಬೇಕು. ಇಲ್ಲಿ ಲಾಂಗ್ ಉಚ್ಚಾರ ಆಗ್ತಿತ್ತು ಅಂತಂದ ಹೇಳಿದ್ರೆ ಈ ವರ್ಡ್ ಮೊದಲ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕೂಡ ಏನಂದ್ರೆ ಕ್ಲಾಪ್ಸ್ ನೋಡ್ರಿ, ಕ್ಲಾಪ್ ಟೆಸ್ಟ್ ಮಾಡ್ರಿ ಅಂತಂದ ಹೇಳಿದ್ರೆ ಇಲ್ಲೂ ಕೂಡ 2 ಕ್ಲಾಪ್ಗಳು ಬರ್ತಾವ, ಪ್ರಾಪರ್ ಆಗಿ ಡಿವೈಡ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬಂತು ನೋಡ್ರಿ, ಇಲ್ಲಿ 7 ಅಂತಂದ ಹೇಳಿ ಬಂತು. 7 ಅಂತಂದ ಹೇಳಿ ಇದನ್ನ ಹೆಂಗ್ ಡಿವೈಡ್ ಮಾಡ್ಕೋಬೇಕ್ರಿ? 7 ಟ್ರೈ ಮಾಡ್ರಿ. ಇದು ಕೂಡ ಏನಂತಂದ ಹೇಳಿದ್ರೆ ಇಲ್ಲಿ ಓವೆಲ್ ಐತ್ರಿ, ಇದು ಓವೆಲ್ ಐತ್ರಿ, ಅದಾದ ನಂತರ ಇದು ಕಾನ್ಸೋನೆಂಟ್ ಐತ್ರಿ. VCV ರೂಲ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳೋಣ ಸರ್, ನಾವು ಇಲ್ಲಿ ಏನಂತಂದ ಹೇಳಿದ್ರೆ ಡಿವೈಡ್ ಮಾಡ್ತೀವ್ರಿ, ಆಮೇಲೆ ಇಲ್ಲಿ ಏನಂತಂದ ಹೇಳಿದ್ರೆ ಇಟ್ಕೊಂತೀವಿ. ಇದು SEN ಏನಂತ ಮಾಡ್ತೀವಿ, ಸಿ ವೆನ್ ಅಂತಂದ ಹೇಳಾಗತ್ತೆ, ಸಿ ವೆನ್ ಅಂತಂದ ಹೇಳಾಗತ್ತೆ. ಪ್ರೊನೌನ್ಸಿಯೇಷನ್ ರಾಂಗ್ ಆಗಾಗತ್ತ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಕೋಬೇಕಾಗತ್ತ ಅಂತಂದ ಹೇಳಿದ್ರೆ ಇಲ್ಲಿ ಡಿವೈಡ್ ಮಾಡ್ಕೋಬೇಕಾಗತ್ತ. ಕಾನ್ಸೋನೆಂಟ್ ಆದ ನಂತರ ಸೆವ್ ಎನ್ ಅಂತಂದ ಹೇಳಿ. ಈ ಸೇವ್ ಅಂತಂದ ಹೇಳಿ 3 ವರ್ಡ್ಸ್ ಇದ್ರು ಕೂಡ ನಾವೇನಂದ್ರೆ ಶಾರ್ಟ್ ಆಗಿ ಪ್ರೊನೌನ್ಸ್ ಮಾಡಕತ್ತೇವ್. ಬಾಳ ಅಂದ್ರೆ ಬಾಳ ಶಾರ್ಟ್ ಆಗಿ ಸೇವ್ ಎನ್ ಅಂತಂದ ಹೇಳಿ ಪ್ರಾಪರ್ ಪ್ರೊನೌನ್ಸಿಯೇಷನ್ ಬರ್ತೈತೆ. ಇಲ್ಲಿ ಏನಂದ್ರೆ ಕಾನ್ಸೋನೆಂಟ್ ಆದ ನಂತರ ನಾವು ಡಿವೈಡ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಇಲ್ಲಿ ನಾವು ಏನು ವರ್ಡ್ ಅನ್ನ ಉಚ್ಚಾರ ಮಾಡ್ತೀವಲ್ಲ, ಓವೆಲ್ ಸೌಂಡ್ ಏನ್ ಬರುತ್ತಲ್ಲ ಅದು ಲಾಂಗ್ ಇತ್ತು ಅಂತಂದ ಹೇಳಿದ್ರೆ ಟೈಗರ್ ರೂಲ್ ಅಪ್ಲೈ ಮಾಡ್ಬೇಕು. ಸೊ ಮೊದಲ ಏನಂತಂದ ಹೇಳಿದ್ರೆ ಡಿವೈಡ್ ಮಾಡ್ಕೋಬೇಕು, ಆಮೇಲೆ ಪ್ರೊನೌನ್ಸಿಯೇಷನ್ ಪ್ರಾಪರ್ ಆಗಿರ್ಬೇಕು. ಇಲ್ರಿ, ಇಲ್ಲಿ ಶಾರ್ಟ್ ಆಗಿತ್ತು ಅಂತಂದ ಹೇಳಿದ್ರೆ ಮತ್ ಪ್ರೊನೌನ್ಸಿಯೇಷನ್ ಸೇಮ್ ಇರ್ಬೇಕು, ಪ್ರಾಪರ್ ಆಗಿರ್ಬೇಕು. ಅವಾಗ ಏನಂತಂದ ಹೇಳಿದ್ರೆ ಕಾನ್ಸೋನೆಂಟ್ ಆದ ನಂತರ ಡಿವೈಡ್ ಮಾಡ್ಕೋಬೇಕು. ನೆನ್ಪಿಟ್ಕೊಡ್ರಿ, ಇದೇನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ರೂಲ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ರೂಲ್. ಕ್ಲಿಯರ್? ಇಲ್ಲಿ ಟ್ರೈ ಮಾಡ್ರಿ, ಇಲ್ಲಿ ಮ್ಯೂಸಿಕ್ ಅಂತಂದ ಐತೆ. ಇಲ್ಲಿ ನೋಡ್ರಿ, MUSIC ಅಂತಂದ ಹೇಳಿ. ಸೊ ಓವೆಲ್, ಕಾನ್ಸೋನೆಂಟ್, ಅದಾದ ನಂತರ ಓವೆಲ್ ಅಂತಂದ ಹೇಳ್ತೀವಿ. ಕ್ಲಿಯರ್? VCV ರೂಲ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಡಿವೈಡ್ ಮಾಡ್ಕೊಂಡ್ ನೋಡ್ರಿ, ಮಾಡೋರ್ ಇದ್ರ ಮೂಸ್ ಇಕ್ ಅಂತಂದ ಹೇಳಾಗತ್ತ, ಮೂಸ್ ಇಕ್ ಅಂತಂದ ಹೇಳಿ. ಬಟ್ ಅದ್ರ ಇಲ್ಲಿ ನಾವ್ ಏನಂತಂದ ಹೇಳಿದ್ರೆ ಇದನ್ನ ಲಾಂಗ್ ಆಗಿ ಉಚ್ಚಾರ ಮಾಡತ್ತೀವಲ್ಲ, ಮ್ಯೂಸಿಕ್ ಅಂತಂದ ಹೇಳಿ. ಮ್ಯೂಸಿಕ್ ಲಾಂಗ್ ಆಗಿ ಉಚ್ಚಾರ ಆಗೈತೆ. ಸೊ ಅದಕ್ಕೋಸ್ಕರ ಮೊದಲ ಏನಂತಂದ ಹೇಳಿದ್ರೆ ಇದನ್ನ ಡಿವೈಡ್ ಮಾಡ್ಕೋಬೇಕು. ಸೊ ಕ್ಲಿಯರ್? ಇಷ್ಟ ನೆನ್ಪಿಟ್ಕೊಡ್ರಿ. ಇನ್ನೂ ಏನಂದ್ರೆ ಎಕ್ಸ್ಪ್ಲನೇಷನ್ ಬರುತ್ತೆ, ಕ್ಲೋಸ್ಡ್ ಓಪನ್ ಅಂತಂದ ಹೇಳಿ. ನಮ್ಗೆ ಅಷ್ಟೆಲ್ಲ ಬೇಡ,
ಜಸ್ಟ್ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅದಾದ ನಂತರ ಇನ್ನೊಂದು ಬರುತ್ತೆ ನೋಡ್ರಿ, ಪ್ಯಾನಿಕ್ ಅಂತಂದೇಳಿ. ಇದೇನಾಯ್ತು, ಟೈಗರ್ ರೂಲ್ ಆಯ್ತು. ನೆಕ್ಸ್ಟ್ ಏನಂತಂದ್ರೆ ಪ್ಯಾನಿಕ್ ಅಂತಂದೈತೆ. ಇದು ಓವೆಲ್, ಕಾನ್ಸೋಲ್, ಅದಾದ ನಂತರ ಕಾನ್ಸೋನೆಂಟ್, ಆಮೇಲೆ ಓವೆಲ್ ಅಂತಂದ್ ಹೇಳ್ತೀವಿ. ಇವಾಗ ನೋಡ್ರಿ, ಸೊ ಮೊದಲ ಏನಂತಂದ್ ಹೇಳಿದ್ರೆ ಇಲ್ಲೇ ಡಿವೈಡ್ ಮಾಡೋಣ, ಫಸ್ಟ್ ಗೆ ಡಿವೈಡ್ ಮಾಡೋಣ. ಪಾ ಆತ ಆಯ್ತು, ಆಮೇಲೆ ನಿಕ್ ಅಂತಂದಾಯ್ತು, ಪಾ ನಿಕ್ ಅಂತಂದ್ ಹೇಳಿ. ಪ್ರೊನೌನ್ಸಿಯೇಷನ್ ಹಂಗಾಗಿಲ್ಲಲ್ಲ, ಪ್ಯಾನಿಕ್ ಅಂತಂದ್ ಹೇಳ್ತೀವಿ. ಪ್ಯಾನಿಕ್ ಅಂತಂದ್ ಹೇಳ್ತಲ್ಲ, ಪ್ರೊನೌನ್ಸಿಯೇಷನ್ ರಾಂಗ್ ಆಯ್ತು. ಪ್ಯಾನಿಕ್ ಅಂತಂದ್ ಹೇಳಿದ ತಕ್ಷಣ ನಾವು ಇದೇನೈತಲ್ಲ, ಮೊದಲಿಂದ ವರ್ಡ್ ಏನಂದ್ರ ಸ್ಮಾಲ್ ಆಗಿ ಶಾರ್ಟ್ ಆಗಿ ಉಚ್ಚಾರ ಮಾಡಕತ್ತು. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಕೋಬೇಕು, ಇಲ್ಲಿ ಡಿವೈಡ್ ಮಾಡ್ಬೇಕು, ಪ್ಯಾನ್ ಇಕ್ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಕೊತ ಹೋಗ್ಬೇಕಾಗತ್ತ. ಇದೇನಪ್ಪಾ ಅಂದ್ರೆ ಸೈಲೆಂಟ್ ಅನ್ನೋದು ಒಂದು ವರ್ಡ್ ಐತಲ್ಲ, ಇದ್ ನಮ್ಗೆ ಹೋಮ್ ವರ್ಕ್. ಸೊ ಎಲ್ಲಿ ಹೆಂಗ್ ಡಿವೈಡ್ ಆಗತ್ತ ಅನ್ನೋದನ್ನ ನಂಗೆ ಕಮೆಂಟ್ ಅನ್ನ ಹಾಕ್ಬೇಕು ನೀವು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಪ್ಲಸ್ ಎಲ್ ಇ ರೂಲ್ ಅಂತಂದ್ ಹೇಳಿ ಬರುತ್ತೆ, ಎಲ್ ಇ ರೂಲ್ ಅಂತಂದ್ ಹೇಳಿ. ಯಾವ್ ಬೇಕಾದ ವರ್ಡ್ಸ್ ಗಳನ್ನ ತಗೊಳ್ರಿ, ಎಲ್ ಇ ರೂಲ್ ಅಂತಂದ್ ಹೇಳಿ ಬಂತು, ಎಲ್ ಇ ಅನ್ನೋದು ಲಾಸ್ಟ್ ಬಂತು ಅಂತಂದ್ ಹೇಳ್ರಿ, ಹೆಂಗ್ ಡಿವೈಡ್ ಮಾಡ್ಕೋಬೇಕು ಈಗ ಹೇಳ್ತೀನಿ ನೋಡ್ರಿ. ಈಗ ಎಕ್ಸಾಂಪಲ್ ಈ ತರ ಕೊಟ್ಟಿನಿ, ಇಲ್ಲಿ ಐತಿ. ಈ ತರ ಬಂದಾಗ ನನ್ಗೆ ಪ್ರೊನೌನ್ಸಿಯೇಷನ್ ಬೇಡ, ಅದ್ರ ಅರ್ಥ ಬೇಡ, ಏನು ಬೇಡ. ಸಿಲಾಬಲ್ ಕೇಳಿದ್ರು ಅಂತಂದ್ ಹೇಳಿದ್ರೆ, ಎಲ್ ಇ ಲಾಸ್ಟ್ ಬಂತು ಅಂತಂದ್ ಹೇಳಿದ್ರೆ ನಾವು ಅವಾಗ ಏನ್ ಮಾಡ್ಕೋಬೇಕು, ಸೊ ಎಲ್ ಇ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ಅದ್ರ ಹಿಂದ್ಗಡೆ ಒಂದು ವರ್ಡ್ ಅನ್ನ, ಒಂದ್ ಲೆಟರ್ ನ ಸೇರಿಸ್ಕೋಬೇಕು. ಟೋಟಲ್ ಆಗಿ ಮೂರದೊಂದು ಗ್ರೂಪ್ ಆಗ್ಬೇಕು. ಇದು ಒಂದು, ಇದು ಎರಡು, ಅದಾದ ನಂತರ ಹಿಂದ್ಗಡೆ ಒಂದ್ ಲೆಟರ್ ತಗೊಳದ, ಮೂರಾಗತ್ತ ಡಿವೈಡ್ ಮಾಡೋದ. ಬಿ ಗಲ್ ಅಂತಂದ್ ಹೇಳಿ, ಅಥವಾ ಏನ್ ಪ್ರೊನೌನ್ಸ್ ಮಾಡ್ತಾರೆ ನಿಮಗ್ ಬಿಟ್ಟಿದ್. ಅದಾದ ನಂತರ ನೋಬೆಲ್ ಅಂತಂದೈತೆ. ಈಗ ನೋಡ್ರಿ, ಎನ್ ಒ ಬಿ ಎಲ್ ಇ ಅಂತಂದೈತೆ, ಲಾಸ್ಟ್ ಎಲ್ ಇ ಐತ್ರಿ ಸರ್. ಸೊ 3 ಲೆಟರ್ಗಳನ್ನ ತಗೊಳ್ರಿ, 1 2. ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಬೇಕು, ನೋ ಬಲ್ ಅಂತಂದೇಳಿ. ಕ್ಲಿಯರ್? ಅದಾದ ನಂತರ ಸೇಮ್ ಅದೇ ತರ ಜಂಗಲ್ ಅಂತಂದೈತೆ. ಇದನ್ನ ಹೆಂಗ್ ಡಿವೈಡ್ ಮಾಡ್ತೀರಿ, ಲಾಸ್ಟ್ ಗೆ ಎಲ್ಲಿ ಬಂತು ಅಂತಂದ್ ಹೇಳಿದ್ರೆ ಸರ್ ಲಾಸ್ಟ್ ಗೆ ಎಲ್ಲಿ ಐತ್ರಿ, ಹಿಂದ್ಗಡೆ ಒಂದ್ ವರ್ಡ್ ತಗೊಳ್ದ್ರಿ, ಮೂರದ್ ಗ್ರೂಪ್ ಮಾಡೋದ, ಡಿವೈಡ್ ಮಾಡೋದ, ಅಂದ್ರೆ 2 ಸಿಲಾಬಲ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಟೈಟಲ್ ಅಂತಂದ್ ಹೇಳಿ ಬರುತ್ತೆ. ಎಸ್, ಲಾಸ್ಟ್ ಗೆ ಎಲ್ಲಿ ಬಂದೈತ್ರಿ ಅಂದ್ರೆ 3 ಗ್ರೂಪ್ ಮಾಡ್ರಿ, 1 2 3. ಸೊ ಡಿವೈಡ್ ಮಾಡ್ರಿ, ಟೈಟಲ್. ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಈ ತರ ಬರುತ್ತೆ. ಲಾಸ್ಟ್ ಎಲ್ಲಿ ಐತ್ರಿ, 1 2 ಮತ್ತು 3 ಗ್ರೂಪ್ ಮಾಡ್ರಿ, ಡಿವೈಡ್ ಮಾಡ್ರಿ. ಸೊ 2 ಸಿಲಾಬಲ್ ಆಯ್ತು. ಸೇಮ್ ಅದೇ ರೀತಿಯಾಗಿ ಇದನ್ನ ಚೆಕ್ ಮಾಡ್ರಿ, ನನಗ್ ಕಮೆಂಟ್ ಅನ್ನ ಹಾಕ್ರಿ, ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ. ಪ್ರತಿಯೊಬ್ರು ಏನಂದ್ರೆ ಕಮೆಂಟ್ ಹಾಕ್ಬೇಕು, ಅರ್ಥ ಆಗ್ತಾ ಐತಿಲ್ಲೋ ಅಂತಂದ್ ಹೇಳ್ಬೇಕು. ಸೇಮ್ ಇದೇ ರೀತಿಯಾಗಿ ನಾನು ಹೇಳ್ಕೊಂತ ಹೋಗ್ತೀನಿ, ಯಾಕಂದ್ರ ಹೈ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡಂಗಿಲ್ಲ. ನಮ್ಗ ಆಡು ಭಾಷೆ ಒಳಗಡೆ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು, ಸೊ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಏನಾದ್ರು ಮಿಸ್ಟೇಕ್ಸ್ ಇತ್ತಂತಂದ್ ಹೇಳಿದ್ರೆ ಕಮೆಂಟ್ ಆಗಿ ಕರೆಕ್ಟ್ ಮಾಡ್ಕೊಡ್ರಿ, ಕರೆಕ್ಷನ್ ಮಾಡ್ಕೊಡ್ರಿ. ಯಾಕಂತಂದ್ ಹೇಳಿದ್ರೆ ಎಲ್ಲಾನು ಗೊತ್ತಿರೋನ್ ಇಲ್ಲಿ ಯಾರು ಇಲ್ಲ. ಸೊ ಎಲ್ಲಾನು ಏನಂದ್ರೆ ಕಲಿತಾ 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 ಏನಂದ್ರೆ ನಿಪುಣತೆಯನ್ನ ಹೊಂದಬೇಕು ಅಂತಂದ್ ಹೇಳ್ತೀವಿ. ಎಲ್ಲಾನು ಗೊತ್ತಿರೋನ್ ಯಾವನು ಇಲ್ವೇ ಇಲ್ಲ. ಸೊ ಪ್ರತಿ ಏನಂತಂದ್ ಹೇಳಿದ್ರೆ ಪ್ರತಿ ದಿನಾನು ಕಲಿತಾನೆ ಹೋಗ್ಬೇಕು. ಸೊ ಅದೇನಂತಂದ್ ಹೇಳಿದ್ರೆ ನೇಚರ್ ರೂಲ್ ಅದು. ಸೊ ನೆಕ್ಸ್ಟ್ ರೂಲ್ ನೋಡೋಣ ಇವಾಗ. ಈಗ ನಾವ್ ಹೇಳೋಣ ಸರ್ ಎಲ್ಲಾನು ಇಂಗ್ಲಿಷ್ನಾಗ ಮಾತಾಡೋಣ ಅಂದ್ರೆ ಮಾತಾಡಕ್ ಬರುತ್ತೆ. ನೋಡ್ರಿ, ದ ಕಂಪೌಂಡ್ ರೂಲ್ ಈಸ್ ಆಫನ್ ದ ಈಸಿಯೆಸ್ಟ್ ಟು ಅಪ್ಲೈ ಬಿಕಾಸ್ ಇಟ್ ರಿಲೈಸ್ ಆನ್ ಯುವರ್ ಎಬಿಲಿಟಿ ಟು ಸ್ಪಾಟ್ 2 ಇಂಡಿಪೆಂಡೆಂಟ್ ವರ್ಡ್ಸ್ ಅಂತಂದ್ ಹೇಳ್ತೀವಿ. ಸೊ ಹಿಡನ್ ಇನ್ಸೈಡ್ ಅ ಲಾರ್ಜ್ ವರ್ಡ್. ಹೆಂಗ್ ಹೇಳ್ತೀವ್ರಿ ಸರ್, ಇದೇನೇನೋ ಹೇಳ್ಬಿಟ್ರಿ, ಅರ್ಥ ಆಗ್ಲಿಲ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಒಂದು ವರ್ಡ್ ಬರುತ್ತ, ಅದ್ರೊಳಗಡೆ ಏನಂತಂದ್ ಹೇಳಿದ್ರೆ ಇಂಡಿಪೆಂಡೆಂಟ್, ಸ್ವತಂತ್ರವಾಗಿರುವಂತಹ 2 ವರ್ಡ್ಸ್ ಗಳು ಸೇರ್ಬಿಟ್ಟು ಒಂದು ವರ್ಡ್ ಆಗಿರುತ್ತೆ. ಇದು ಸ್ವತಂತ್ರವಾಗಿರುತ್ತೆ ಇಂಡಿಪೆಂಡೆಂಟ್, ಇದು ಸ್ವತಂತ್ರವಾಗಿರುತ್ತೆ ಇಂಡಿಪೆಂಡೆಂಟ್ ಆಗಿ. ಅಂತ ವರ್ಡ್ಸ್ ಗಳು ಬಂದು ಅಂತ ಹೇಳಿದ್ರೆ ಆ ವರ್ಡ್ಸ್ ಗಳ ನಡುವೆ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬಿಡ್ಬೇಕು. ಅವ್ರನ್ನ ಎರಡೂನು ಏನಂದ್ರೆ ದೂರ ಮಾಡ್ಬಿಡ್ಬೇಕು. ಅವೆಲ್ಲ ಲೈಲಾ ಮಜ್ಲು ತರ, ಈ ತರ ಏನಂದ್ರೆ ಫುಲ್ ಇರ್ತಾವ, ಫುಲ್ ಕೂಡಿರ್ತಾವ, ಅವ್ನ ಡಿವೈಡ್ ಮಾಡ್ಬಿಡುದು. ಈಗ ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಬ್ಯಾಗ್ ಅಂತಂದ್ ಹೇಳಿ ಬಂತು. ಹ್ಯಾಂಡ್ ಅನ್ನೋದು ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರೋ ವರ್ಡ್, ಆಮೇಲೆ ಬ್ಯಾಗ್ ಅನ್ನೋದು ಡಿಫ್ರೆಂಟ್ ಆಗಿರೋ ವರ್ಡ್. ನೋಡ್ರಿ, ಹ್ಯಾಂಡ್ ಅನ್ನೋದು ಡಿಫ್ರೆಂಟ್, ಬ್ಯಾಗ್ ಅನ್ನೋದು ಡಿಫ್ರೆಂಟ್. ಇವೆರಡು ಸೇರ್ಬಿಟ್ಟು ಹ್ಯಾಂಡ್ ಬ್ಯಾಗ್ ಆಗೈತೆ. ಅವಾಗ ಏನ್ ಮಾಡ್ಬೇಕು, ನಡುವೆ ಏನಂದ್ರೆ ಡಿವೈಡ್ ಮಾಡ್ಬಿಡ್ಬೇಕು, ಹ್ಯಾಂಡ್ ಪ್ಲಸ್ ಬ್ಯಾಗ್, ಡಿವಿಷನ್ ರೂಲ್. ಎರಡನ್ನೂ ಏನ್ ಮಾಡ್ಬೇಕು, ಸಪರೇಟ್ ಮಾಡ್ಬಿಡ್ಬೇಕು, ಫುಲ್ ಇಂಡಿಪೆಂಡೆನ್ಸ್ ಕೊಟ್ಬಿಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನೈತೆ, ಕಪ್ ಕೇಕ್ ಅಂತಂದೈತೆ. ಕಪ್ ಪ್ಲಸ್ ಕೇಕ್ ಆಗೈತೆ. ಎಸ್, ಇವ್ರ ನಡುವೆ ಏನಂದ್ರೆ ಡಿವೈಡ್ ಮಾಡ್ಕೋಬೇಕು. ನೆಕ್ಸ್ಟ್ ಏನೈತೆ, ಫೈರ್ ಮ್ಯಾನ್ ಅಂತಂದೈತೆ. ಬಟ್ ಅದ್ರ ನೋಡ್ರಿ 2 ವರ್ಡ್ಸ್ ಗಳು ಸೇರ್ಬಿಟ್ಟು, ಫೈರ್ ಒಂದು, ಮ್ಯಾನ್ ಒಂದು. ಅದೇ ತರ ನೋಡ್ರಿ, ನೆಕ್ಸ್ಟ್ ವರ್ಡ್ ಏನ್ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಅನ್ನ ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಐತೆ ಅದನ್ನು ಕಮೆಂಟ್ ಹಾಕ್ರಿ. ಈ ಎರಡುಗಳು ಏನಂದ್ರೆ ಕಮೆಂಟ್ ಅಲ್ಲಿ ಆನ್ಸರ್ ಹಾಕ್ರಿ ಯಾವ ರೀತಿಯಾಗಿ. ಇದು ತುಂಬಾ ಇಂಪಾರ್ಟೆಂಟ್. ಕಂಪೌಂಡ್ ರೂಲ್ ಅಂತಂದ್ ಹೇಳ್ತೀವಿ. 2 ವರ್ಡ್ಸ್ ಗಳು ಅಥವಾ 3 ವರ್ಡ್ಸ್ ಗಳು ಸೇರ್ಬಿಟ್ಟು ಎಲ್ಲಾದ್ರೂ ಆಗತ್ತಿತ್ತು ಅಂತಂದ್ ಹೇಳಿದ್ರೆ ಅವುಗಳನ್ನ ಡಿವೈಡ್ ಮಾಡ್ಕೋಬೇಕು. ಇವಾಗ ನೋಡ್ರಿ, ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಡೈ ಸಿಲಾಬೇಕು, 2 ಆದವಲ್ಲ, 2 ಸ್ವರಗಳ 2 ಉಚ್ಚಾರ ಆಯ್ತು, 2 ಸ್ವರಗಳ ಉಚ್ಚಾರ. ಸೊ ಅದಕ್ಕೋಸ್ಕರ ಇವೆಲ್ಲ ಅಂದ್ರೆ ಡೈ ಸಿಲಾಬಿಕ್ ಆಗತ್ತೆ. ಈಗ 3 ವರ್ಡ್ಗಳು ಈ ತರ ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಟ್ರೈ ಸಿಲಾಬಿಕ್ ಅಂತ ಕರಿತೀವಿ. ಬೇಕಾದ್ರೆ ನೀವು ಇನ್ನೊಂದೇನ್ ಟ್ರೈ ಮಾಡ್ಬೇಕಂದ್ರೆ ಕ್ಲಾಪ್ ಟೆಸ್ಟ್ ಸ್ಟಾರ್ಟ್ ಮಾಡ್ರಿ. ಈಗ ನೋಡ್ರಿ, ಹ್ಯಾಂಡ್ ಬ್ಯಾಗ್, ಕಪ್ ಕೇಕ್,
ಫೈರ್ ಮ್ಯಾನ್ ಎಲ್ಲದಕ್ಕೂ ಏನಂದ್ರೆ ಎರಡೆರಡು ಸರಿ ಆಗ್ತಾ ಇತ್ತು. ಎರಡನ್ನೂ ಕಂಪೇರಿಟಿವ್ ಮಾಡ್ಕೊಂಡು ನಾವೇನ್ ಮಾಡ್ಕೋಬೇಕು, ಆನ್ಸರ್ಸ್ ಗಳನ್ನ ತೆಗಿಬೇಕು. ನೆಕ್ಸ್ಟ್ ಬರುತ್ತೆ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಅಂತಂದ ಹೇಳಿ, ತುಂಬಾ ಇಂಪಾರ್ಟೆಂಟ್ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಅಂತಂದ ಹೇಳಿ. ಸೊ ಇವುಗಳನ್ನ ನಾವು ನೋಡೋಣ ಇವಾಗ. ಇಲ್ಲಿ ನೋಡಿ ನೆನ್ಪಿಟ್ಕೋಬೇಕು, ಇನ್ನೊಂದ್ ಬರುತ್ತೆ ಪ್ರಿಫಿಕ್ಸ್ ಅಂದ್ರೆ ಏನ್ರಿ, ಸಫಿಕ್ಸ್ ಅಂದ್ರೆ ಏನು. ABCD ಮುಖಾಂತರ ನಾವು ನೋಡ್ಕೋತ ಬಂದ್ವಿ ಅಂದ್ರೆ ಪಿ ಮೊದಲ್ ಬರ್ತೈತ್ರಿ ಪ್ರಿಫಿಕ್ಸ್, ಅದನ್ನ ಯಾವಾಗ್ಲೂ ಮುಂದ್ ಹಚ್ಚಿರ್ತಾರ. ಯಾವಾಗ್ಲೂ ಏನಂತಂದ ಹೇಳಿದ್ರೆ ವರ್ಡ್ ಮುಂದ್ಗಡೆ ಹಚ್ಚಿರ್ತಾರ, ಅದು ಪ್ರಿಫಿಕ್ಸ್. ಸಫಿಕ್ಸ್ ಅಂತಂದ ಹೇಳಿದ್ರೆ PQRS, ಸೊ ಪಿ ಆದ ನಂತರ ಎಸ್ ಬರುತ್ತಲ್ಲ, ಅದನ್ನ ಲಾಸ್ಟ್ ಹಚ್ಚಿರ್ತಾರೆ. ಸಫಿಕ್ಸ್ ಅಂತಂದ ಹೇಳಿದ್ರೆ ವರ್ಡ್ ಲಾಸ್ಟ್ ಗೆ ಒಂದು ವರ್ಡ್ ಅನ್ನ ಹಚ್ಬಿಟ್ರೆ ಅದೇನಂದ್ರೆ ಸಫಿಕ್ಸ್ ಆಯ್ತು. ಮುಂಚೆನ ಹಚ್ಚಿದ್ರೆ ಪ್ರಿಫಿಕ್ಸ್. ಹೆಂಗ್ ನೆನ್ಪಿಟ್ಕೋಬೇಕು, ಪಿ ಮೊದಲ್ ಬರುತ್ತೆ ಅಲ್ಫಾಬೆಟ್ಸ್ ಒಳಗಡೆ, ಅದ್ ಮುಂದ, ಎಸ್ ಲಾಸ್ಟ್ ಬರುತ್ತೆ ಅದ್ ಹಿಂದ. ಅರ್ಥ ಯಾಕಂತಂದ್ರೆ ಕನ್ಫ್ಯೂಷನ್ ವರ್ಡ್ಸ್ ಇದು, ಕನ್ಫ್ಯೂಸ್ ಆಗತ್ತೆ ಅದಕ್ಕೋಸ್ಕರ. ಇಲ್ಲಿ ನೋಡ್ರಿ ಅನ್ಹ್ಯಾಪಿ ಅಂತಂದೈತೆ. ಈಗ ಫಸ್ಟ್ ಏನಂತಂದ ಹೇಳಿದ್ರೆ ಅನ್ಹ್ಯಾಪಿ ಅಂತಂದೈತೆ. ಇದನ್ನ ನಾವೇನಂತಂದ ಹೇಳಿದ್ರೆ ಡಿವೈಡ್ ಮಾಡ್ಕೊಂಡು, ಫಸ್ಟ್ ಏನಂತಂದ ಹೇಳಿದ್ರೆ ಇಲ್ಲಿ ಅನ್ ಅನ್ನೋದೊಂದ್ ಐತಲ್ಲ ಪ್ರಿಫಿಕ್ಸ್, ಇಲ್ಲಿ ಆ ಅನ್ ಬಂತು ಅಂತಂದ ಹೇಳಿದ್ರೆ, ಯಾವ ವರ್ಡ್ ಅಲ್ಲಿ ಅನ್ ಅಂತಂದ ಹೇಳಿ ಬಂತು ಅಂತಂದ ಹೇಳಿದ್ರೆ ಅದನ್ನ ಏನ್ ಮಾಡ್ಕೋಬೇಕು, ಫಸ್ಟ್ ಡಿವೈಡ್ ಮಾಡ್ಕೋಬೇಕು. ಅದೊಂದು ಉಪಚಾರ ಆಗತ್ತ ಅನ್ ಅಂತಂದ ಹೇಳಿ. ಅನ್ಹ್ಯಾಪಿ, ಅನ್ಹ್ಯಾಪಿ ಅಂತಂದೇಳಿ ಅನ್ ಅಂತಂದಾಯ್ತು. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡೋಣ, HEPPY ಹ್ಯಾಪಿ ಅಂತಂದೈತೆ. ಅವಾಗ್ಲೇ ಪಪ್ಪಿ ಅಂತಂದ ಹೇಳಿದ್ವಲ್ಲ, ಓವೆಲ್ ಕಾನ್ಸೋನೆಂಟ್ ಇದು ವೈ ಇದ್ರೂ ಕೂಡ ಯಾವ ತರ ಸೌಂಡ್ ಕೊಡ್ತಾ ಐತೆ, ಈ ತರ ಸೌಂಡ್ ಕೊಡ್ತಾ ಐತೆ. ಅನ್ಹ್ಯಾಪಿ ಇ ಅಂತಂದ ಹೇಳಿ ಬರೈತೆ. ಅವಾಗ ಏನ್ ಮಾಡ್ಕೋಬೇಕು, ಎರಡು ಕಾನ್ಸೋನೆಂಟ್ ನಡುವೆ ಡಿವೈಡ್ ಮಾಡ್ಕೋಬೇಕು. HAPPY ಅಂತಂದ ಹೇಳಿ ಮೂರು ವರ್ಡ್ಸ್ ಗಳು ಗ್ರೂಪ್ ಆಯ್ತು. ಕ್ಲಿಯರ್. ಅದಾದ ನಂತರ ಇನ್ನೊಂದ್ ಐತಲ್ಲ ಅನ್ಫೇರ್ ಅಂತಂದೈತೆ. ಅನ್ಫೇರ್ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಯಾವ್ದೇ ರೂಲ್ ನಮಗ್ ಬರಾಕತ್ತಿಲ್ಲ. ಸೊ ಫೇರ್ ಅಂತಂದ ಹೇಳಿ FAIR ಅಂತಂದ ಹೇಳಿ ಡಿವೈಡ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಅದ್ ಮೀನಿಂಗ್ ಬರಂಗಿಲ್ಲ. ಈಗ ನೋಡ್ರಿ ಅನ್ ಅಂತಂದೈತೆ, ಅಲ್ಲಿ ಡಿವೈಡ್ ಮಾಡ್ಕೋಕು ಫೇರ್ ಅಂತಂದ ಹೇಳಿ. ಅನ್ಫೇರ್ ಇಲ್ಲಿ ಎರಡು ಡೈಸಿಲಾಬಿಕ್ ಆಯ್ತು. ಇದೆಷ್ಟಾಯ್ತು, ಅನ್ಹ್ಯಾಪಿ ಅನ್ನೋದು ಮೂರ್ ಅಂತಂದ ಹೇಳಿ, ಮೂರು ಉಚ್ಚಾರಗಳು ಟ್ರೈಸಿಲಾಬಿಕ್ ಆಯ್ತು. ಸೇಮ್ ಅದೇ ತರ RE ಅಂತಂದ ಹೇಳಿ ಪ್ರಿಫಿಕ್ಸ್ ಬರುತ್ತೆ. RE ಅಂತಂದ ಹೇಳಿ ಪ್ರಿಫಿಕ್ಸ್ ಬರುತ್ತೆ. ಅವಾಗ ಏನ್ ಮಾಡ್ತೀವಿ ನೋಡ್ರಿ, ಸೊ RE ಅಂತಂದ ಹೇಳಿ ಒಂದ್ ಸಪ್ರೇಟ್ ಆಗಿ ಮಾಡ್ತೀವಿ. ಆಮೇಲೆ ರೈಟ್ ಅನ್ನೋದು ಏನಂತಂದ ಹೇಳಿದ್ರೆ ಒಂದ್ ಸಪ್ರೇಟ್ ಆಗಿ ವರ್ಡ್ ಅನ್ನ ನೋಡ್ಕೊಂತೀವಿ. ರೈಟ್ ಇದನ್ನೆಲ್ಲ ನೀವು ಡಿವೈಡ್ ಮಾಡಕ್ ಬರಂಗಿಲ್ಲ, ರೈಟ್ ಅನ್ನೋದು ಸಪ್ರೇಟ್ ವರ್ಡ್ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಐತಲ್ಲ ರಿಟರ್ನ್ ಅಂತಂದ ಐತಲ್ಲ, ಇದನ್ನ ನೀವು ಕಮೆಂಟ್ ಹಾಕ್ಬೇಕು. ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕಂತಂದ ಹೇಳಿದ್ರೆ ಕಮೆಂಟ್ ಹಾಕ್ಲೇಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಡಿಸ್ ಅಂತಂದ ಹೇಳಿ ಒಂದು ಪ್ರಿಫಿಕ್ಸ್ ಬರುತ್ತೆ. ಡಿಸ್ ಅಂತಂದ ಹೇಳಿ ಒಂದು ಪ್ರಿಫಿಕ್ಸ್ ಬರುತ್ತಲ್ಲ, ಇಲ್ಲಿ ಕೂಡ ಏನಂತಂದ ಹೇಳಿದ್ರೆ ನಾವು ನೋಡೋಣ ಡಿಸ್ ಅಂತಂದ ಹೇಳಿ ಸಪ್ರೇಟ್, ಆಮೇಲೆ ಅಗ್ರಿ ಅಂತಂತ ಹೇಳ್ತೀವಿ. ಅಗ್ರಿ ಅನ್ನೋದೊಂದು ಸಪ್ರೇಟ್ ಆಗಿ ಉಚ್ಚಾರ ಆಗುತ್ತೆ. ಆಮೇಲೆ ಗ್ರಿ ಅನ್ನೋದೊಂದು ಸಪ್ರೇಟ್ ಆಗಿ ಉಚ್ಚಾರ ಆಗುತ್ತೆ. ನೀವು ಅದನ್ನ ಏನಂತಂತ ಹೇಳಿದ್ರೆ ಇನ್ನೊಂದು, ಇವಾಗ ಅಗ್ರಿ ಅಂತಂದ ಹೇಳಿ ಈ ತರ ಬರಿತೀವಲ್ಲ, ಎ ಅನ್ನೋದು ಸಪ್ರೇಟ್, ಗ್ರಿ ಅನ್ನೋದು ಸಪ್ರೇಟ್. ಆ ತರನೇ ಏನಂತಂದ ಹೇಳಿದ್ರೆ ನೀವು ಕನ್ನಡದಾಗ ಡಿವೈಡ್ ಮಾಡ್ಕೋಬಹುದು. ಕ್ಲಿಯರ್, ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪ್ರಿ ಅಂತಂದ ಹೇಳಿ, PRE ಅಂತಂದ ಹೇಳಿ ಪ್ರಿಫಿಕ್ಸ್ ಬರುತ್ತ. ಪ್ರೀಪೇ ಅಂತಂದ ಹೇಳಿ, ಪ್ರೀಪೇ ಅಂತಂದೈತಿ, ಪ್ರಿವ್ಯೂ ಅಂತಂದೈತಿ. ಇನ್ ನೋಡ್ರಿ ಪ್ರೀ ನಡುವೆ ಏನಂತಂದ ಹೇಳಿ ಡಿವೈಡ್ ಮಾಡ್ಕೊಂತೀವಿ, ಪ್ರೀ ಒಂದ್ ಕಡೆ, ವ್ಯೂ ಒಂದ್ ಕಡೆ. ಆಮೇಲೆ ಮಿಸ್ ಅನ್ನೋದು ಬರುತ್ತ. ಮಿಸ್ ಅನ್ನೋದು ಸಪ್ರೇಟ್ ಆಗಿ, ಸ್ಪೆಲ್ ಅನ್ನೋದು ಸಪ್ರೇಟ್ ಆಗಿ. ಜಸ್ಟ್ ಏನಂತಂದ ಹೇಳಿ ನಿಮ್ಗೆ ಎಲ್ಲಾನು ಹೇಳ್ಕೊಡ್ತಿದೀನಿ. ನಾನ್ ಅಂತಂದ ಹೇಳಿ ಬರುತ್ತೆ. ಸೊ ಈ ತರ ವರ್ಡ್ಸ್ ಗಳು ನಿಮ್ಗೆ ಕೇಳಂಗಿಲ್ಲ ಜಾಸ್ತಿ, ಯಾಕಂದ್ರೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನಾನ್ ಸ್ಟಾಪ್, ಆಮೇಲೆ ನಾನ್ ಸೆನ್ಸ್ ಅಂತಂದ ಹೇಳ್ತೀವಿ. ಕ್ಲಿಯರ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೇನ್ ಬಂತು, ಇನ್ನೇನಪ್ಪಾ ಅಂತಂದ್ರೆ ಇನ್ನು ಸಬ್ ಅಂತಂದೈತೆ. ಸಬ್ ವೇ, ಸಬ್ ಮರೈನ್. ಅದಾದ ನಂತರ ಇಂಟರ್ ಅಂತಂದ ಹೇಳಿ ಬರುತ್ತೆ. ಇಂಟರ್ ಆಮೇಲೆ ಆಕ್ಟ್ ಅಂತಂದ ಹೇಳಿ, ಇಲ್ಲಿ ನೋಡ್ರಿ ಇಂಟರ್. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಆಂಟಿ ಅಂತಂದ ಹೇಳಿ ಬರುತ್ತೆ. ಸೊ ಈ ರೀತಿಯಾಗಿರೋ ಥಿಂಗ್ಸ್ ಗಳಿದಾವ. ಇವುಗಳನ್ನ ಅಷ್ಟೊಂದೇನ್ ಕೇಳಂಗಿಲ್ಲ, ಬಟ್ ಅದ್ರ ಮೇಲ್ಗಡೆ ವರ್ಡ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಸಫಿಕ್ಸ್ ಅಂತಂದ ಹೇಳಿ, ಒಂದು ವರ್ಡ್ ಆದ ನಂತರ ವರ್ಡ್ ಆಮೇಲೆ ಏನಂತಂದ ಹೇಳಿದ್ರೆ ಹಸ್ತಾರಲ್ಲ, ಅದನ್ನ ನಾವು ಸಫಿಕ್ಸ್ ಅಂತಂದ ಹೇಳ್ತೀವಿ. ಇಲ್ಲಿ ನೋಡಿ ಹೆಲ್ಪ್ಫುಲ್ ಅಂತಂದೈತೆ. ಹೆಲ್ಪ್ ಆಮೇಲೆ FUL ಡಿವೈಡ್ ಮಾಡಿದ್ವಿ. ಆಮೇಲೆ ಜಾಯ್ಫುಲ್ ಅಂತಂದೈತೆ. ಜಾಯ್ ಆದ ನಂತರ FUL ಸಪ್ರೇಟ್ ಮಾಡ್ಕೊಬೇಕು. ಅದೇ ರೀತಿಯಾಗಿ ಲೆಸ್ ಅಂತಂದ ಹೇಳಿ ಬರುತ್ತೆ. ಕೇರ್ಲೆಸ್, ಫಿಯರ್ಲೆಸ್, ಆ ತರ ಬ್ರೇನ್ಲೆಸ್, ಅವುಗಳನ್ನ ಏನಂತಂದ್ರೆ ಸಪರೇಟ್ ಆಗಿ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್, ER ಮತ್ತು OR ಅಂತಂದ ಹೇಳಿ. ಇದು ಕಾಮನ್ ಆಗಿ ಎಲ್ಲಾ ಕಡೆ ಬರುತ್ತೆ. ER ಮತ್ತು OR ಅಂತಂದ ಹೇಳಿ ಬಂತು ಅಂತಂದ ಹೇಳಿದ್ರೆ, ಸೊ ER ನ ಮತ್ತು OR ನ ಸಪರೇಟ್ ಮಾಡ್ಕೋಬೇಕು. ಈಗ ನೋಡ್ರಿ ಆಕ್ಟರ್ ಅಂತಂದೈತೆ, OR ನ ಸಪರೇಟ್ ಮಾಡ್ಕೋಬೇಕು, ಆಕ್ಟ್ ಅಂತಂದ ಹೇಳಿ ಪ್ರಿಫಿಕ್ಸ್ ಒಳಗಡೆ. ಆಮೇಲೆ LY ಅಂತಂದ ಹೇಳಿ ಬರ್ತಾವ ವರ್ಡ್ಗಳು. ಸೇಮ್ ಅದೇ ತರ ಕ್ವಿಕ್, LY ನ ಸಪರೇಟ್ ಮಾಡ್ಕೊಂಡ್ ಬರ್ಬೇಕು. ಸ್ಲೋಲಿ ಅಂತಂದ ಹೇಳಿದ್ರೆ ಸ್ಲೋ ಸಪರೇಟ್, LY ಸಪರೇಟ್. ಆಮೇಲೆ ನೆಸ್, ಕೈಂಡ್ನೆಸ್, ಡಾರ್ಕ್ನೆಸ್. ನೆಸ್ ಇದ್ದಲ್ಲಿ ಏನಂತಂದ ಹೇಳಿದ್ರೆ ಡಿವೈಡ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ ಏಬಲ್, ಎಂಜಾಯಬಲ್, ರೀಡೇಬಲ್,
ಏಬಲ್ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಮೊದಲು ಏನಂತಂದ್ ಹೇಳಿದ್ರೆ ಏಬಲ್ ಅಂತಂದ್ ಐತಲ್ಲ, ಸೊ ಅಲ್ಲಿ ಎಂಜಾಯೇಬಲ್, ಅದು ಇನ್ನೊಂದ್ ಏನಂತಂದ್ ಹೇಳಿದ್ರೆ ಚೇಂಜಸ್ ಮಾಡ್ಕೋತ ಬರ್ತೀವಿ. ಈಗ ನೋಡ್ರಿ ಎಂಜಾಯ್ ಏಬಲ್ ಅಂತಂದ್ ಹೇಳಿ, ಎಂಜಾಯ್ ಏಬಲ್ ಅಂತಂದ್ ಹೇಳಿ. ಎನ್ ಅನ್ನೋದೊಂದು ಸಪರೇಟ್ ಆಗಿ ನಾವು ಪ್ರೊನೌನ್ಸ್ ಮಾಡ್ತೀವಿ, ಎನ್. ಆಮೇಲೆ ಜಾಯ್ ಎ ಬಲ್ ಅಂತಂದ್ ಹೇಳಿ. ಸೊ ಅದಕ್ಕೋಸ್ಕರ ಇದೇನಂತಂದ್ ಹೇಳಿದ್ರೆ ಪಾಲಿ ಆಗತ್ತೆ. ಬೇಕಾದ್ರೆ ಕ್ಲಾಪ್ ಟೆಸ್ಟ್ ನೋಡ್ರಿ, ಬರುತ್ತಿಲ್ಲ ಅಂತ ಚೆಕ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ MENT ಟ್ರೀಟ್ಮೆಂಟ್, ಆಮೇಲೆ ಪೇಮೆಂಟ್ ಅಂತಂದ್ ಹೇಳಿ. MENT ಆದ ನಂತರ ಜಸ್ಟ್ ಹೇಳ್ತಾ ಇದೀನಿ ಯಾವ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಸಫಿಕ್ಸ್ ಗಳು ಬರ್ತಾವ, ಅವುಗಳನ್ನ ನೀವು ಯೂಸ್ ಮಾಡ್ಕೋಬೇಕು ಅಂತಂದ್ ಹೇಳಿ. ಕ್ಲಿಯರ್. ಆಮೇಲೆ ನೆಕ್ಸ್ಟ್ ನೋಡ್ರಿ VV ಪ್ಯಾಟರ್ನ್ ಅಂತಂದ್ ಹೇಳಿ ಬರ್ತಾವ. ಲಾಸ್ಟ್ ಅಂತಂದ್ ಹೇಳ್ತೀವಿ VV ಪ್ಯಾಟರ್ನ್. ಹಿಂಗಂದ್ರೆ ಏನ? ಸೊ ನಾನು ಅದನ್ನ ನೆಕ್ಸ್ಟ್ ಹೇಳ್ತೀನಿ ಇದು ಮುಗಿದ ನಂತರ. ಇಲ್ಲಿ ನೋಡ್ರಿ, ಈ ತರ ಎಲ್ಲಾದ್ರೂ ವರ್ಡ್ಸ್ ಗಳು ಬಂತು ಅಂತಂದ ಹೇಳಿದ್ರೆ ಟು ಕ್ರಿಟಿಕಲ್ ಅಂತಂದ್ ಹೇಳಿ ಬರ್ತಾವ. ಈ ತರ ವರ್ಡ್ಸ್ ಗಳು ಬಂದಾಗ ನಾವು ಸ್ಪ್ಲಿಟ್ ಮಾಡಂಗಿಲ್ಲ, ಅದು ಯಾವ ಬೇಕಾದ ಮೇಲ್ಗಡೆ ರೂಲ್ ಅಪ್ಲೈ ಆಗ್ಲಿ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ SH ಅಂತಂದಿತ್ತು, CH ಅಂತಂದಿತ್ತು, TH, PH, WH, CK ಇವು ಇದ್ವು ಅಂತಂದ್ ಹೇಳಿದ್ರೆ ನಾವು ಅವುಗಳನ್ನ ಬ್ರೇಕ್ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, FASHION ಅಂತಂದ್ ಹೇಳಿ ಫ್ಯಾಷನ್ ಅಂತಂದೈತೆ. ಇಲ್ಲಿ ಫ್ಯಾಷನ್ ಒಳಗಡೆ ಏನಂತಂದ್ ಹೇಳಿದ್ರೆ SH ಅನ್ನೋದಂದ್ರ ಸೇಮ್ ಒನ್ನ ಸೌಂಡ್ ಕೊಡುತ್ತೆ. ಇಲ್ಲಿ ನೋಡ್ರಿ, ಇದು ಓವೆಲ್ ಐತ್ರಿ, ಆಮೇಲೆ ಇದು ಓವೆಲ್ ಐತೆ, ಇದು ಕಾನ್ಸೋನೆಂಟ್. ಬಟ್ ಅದ್ರ ನಡುವೆ ಏನಂದ್ರೆ ನಾವು ಡಿವೈಡ್ ಮಾಡ್ಕೋಬೇಕಿತ್ತು ರೂಲ್ ಪ್ರಕಾರ. ಬಟ್ ಆದ್ರೆ ಇಲ್ಲಿ SH ಅನ್ನೋದು ಏನಂತಂದ್ ಹೇಳಿದ್ರೆ ಒಂದ ಸೌಂಡ್ ಕೊಡುತ್ತೆ, ಫ್ಯಾಷನ್ ಅಂತಂದ್ ಹೇಳಿ. ಅಂತಂದ್ ಹೇಳಿ ಒಂದ ಸೌಂಡ್ ಕೊಡುತ್ತಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಡಿವೈಡ್ ಮಾಡ್ಕಂಗಿಲ್ಲ, ನೆಕ್ಸ್ಟ್ ಡಿವೈಡ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಕೋಬೇಕು. ಸೊ ಈ ತರ ವರ್ಡ್ಸ್ ಗಳು ಬಂದು ಅಂತಂದ್ ಹೇಳಿದ್ರೆ ಕ್ಲಿಯರ್. ಅದಾದ ನಂತರ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಪುಷಿಂಗ್ ಅಂತಂದೈತೆ. ಟು ಅಂತಂದ್ ಹೇಳಿ ಸಪರೇಟ್ ಆಗತ್ತೆ, SHING ಅನ್ನೋದು ಸಪರೇಟ್ ಆಗತ್ತೆ. ಯಾಕಂತಂದ್ ಹೇಳಿದ್ರೆ SH ಅನ್ನೋದು ಏನಂದ್ರೆ ಒಂದ ಸೌಂಡ್ ಕೊಡ್ತೈತೆ, SH ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ CH ಅಂತಂದ್ ಹೇಳಿ ಬರುತ್ತೆ, ಟೀಚರ್ ಅಂತಂದ್ ಹೇಳಿ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾನ್ ಜಸ್ಟ್ CH ಬಗ್ಗೆ ಅಷ್ಟ ಮಾತಾಡತ್ತನ ಇಲ್ಲಿ. CH ಉಳಿದದ್ದೆಲ್ಲ ಹೇಳಕತ್ತಿಲ್ಲ ನಿಮ್ಗೆ. ಇಲ್ಲಿ TH ಅಂತಂದ್ ಹೇಳಿ, PH ಇವುಗಳು ಇದ್ದಾಗ ಏನಂತಂದ್ ಹೇಳಿದ್ರೆ ನಾವು ಡಿವೈಡ್ ಮಾಡಂಗಿಲ್ಲ. ಕ್ಲಿಯರ್. ನಡುವೆ ಏನಂತಂದ್ ಹೇಳಿದ್ರೆ ಬರೋದಿಲ್ಲ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ WH ನು ಏನಂತಂದ್ ಹೇಳಿದ್ರೆ ನಡು ಡಿವೈಡ್ ಮಾಡಂಗಿಲ್ಲ. CK ನು ನಡು ಡಿವೈಡ್ ಮಾಡಂಗಿಲ್ಲ. ಇವೇನಂತಂದ್ ಹೇಳಿದ್ರೆ ಡೋಂಟ್ ಅಂತಂದ್ ಹೇಳಿ ಬರುತ್ತೆ, ಇವ್ನ ಯಾವ್ದು ನೋಡ್ಕೊಳಂಗಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಓವಲ್ ಟೀಮ್ ಅಂತಂದ್ ಹೇಳಿ ಬರುತ್ತೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇವಾಗ ನೋಡ್ರಿ, ರೇನ್ ಅಂತಂದ್ ಐತಲ್ಲ, ಇಲ್ಲಿ AI ಅನ್ನೋದು ಏನಂತಂದ್ ಹೇಳಿದ್ರೆ ಒಂದ ಸೌಂಡ್ ಕೊಡುತ್ತೆ. AI ಅನ್ನೋದೇನಂದ್ರೆ ಒಂದೇ ಸೌಂಡ್ ಕೊಡೋದ್ರಿಂದ ಅದನ್ನ ನಾವು ಏನಂತ ಕರಿತೀವಿ, ಅದನ್ನ ಡಿವೈಡ್ ಮಾಡಂಗಿಲ್ಲ, ಒಂದೇ ಸಿಲಾಬಲ್ ಅಂತಂದ್ ಹೇಳ್ತೀವಿ. ಎಕ್ಸ್ಪ್ಲೇನ್ ಅಂತಂದ್ ಹೇಳಿ AI ಬರುತ್ತೆ, ಇಲ್ಲೂ ಕೂಡ ಸೇಮ್ ಇರ್ತೈತೆ. ಅದಾದ ನಂತರ ಬೋಟ್ ಅಂತಂದ್ ಹೇಳಿ ಇನ್ನೊಂದು ತಗೊಳ್ರಿ, BOAT. ಇಲ್ಲಿ OA ಅನ್ನೋದೇನಂತಂದ್ ಹೇಳಿದ್ರೆ ಒಂದ ಸೌಂಡ್ ಬರುತ್ತ. ಕ್ಲಿಯರ್. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಅದನ್ನ ಡಿವೈಡ್ ಮಾಡಕ್ ಆಗಂಗಿಲ್ಲ, ಬೋಟ್. ಅದಾದ ನಂತರ ಫ್ಲೋಟಿಂಗ್ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಇಲ್ಲಿ ನಾವು ಎಕ್ಸಾಂಪಲ್ ತಗೊಂಡಾಗ ಫ್ಲೋಟಿಂಗ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿ ಇಲ್ಲಿ OA ಅಂತಂದ್ ಐತಲ್ಲ, ಇದನ್ನ ಡಿವೈಡ್ ಮಾಡ್ಕೋಕಾಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಕೋಬಹುದು ಅಂತಂದ್ ಹೇಳಿದ್ರೆ ಫ್ಲೋಟ್ ಅಂತಂದ್ ಹೇಳಿ ಸಪ್ರೇಟ್, ING ಅಂತಂದ್ ಹೇಳಿ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್. ಸೊ ಈ ರೀತಿಯಾಗಿ. ಆಮೇಲೆ ನೆಕ್ಸ್ಟ್ DE ಬಂದೈತಿ ನೋಡ್ರಿ, ಮೀಟಿಂಗ್ ಅಂತಂದ್ ಹೇಳಿ. ಮೀ ಅನ್ನೋದೇನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಈ ಎರಡೂನು ಚೇಂಜ್ ಮಾಡ್ಕೊಳಕಾಗಂಗಿಲ್ಲ. ಈಟ್ ಅಂತಂದ್ ಹೇಳಿ ಬರಂಗಿಲ್ಲ. ಈ ಎರಡು ಏನಂತಂದ್ ಹೇಳಿದ್ರೆ ಒಂದೇ ಸೌಂಡ್ ಕೊಡೋದ್ರಿಂದ ಇದು ಮೀಟ್ ಅಂತಂದ್ ಹೇಳಿ ಬರುತ್ತೆ. ಅದಾದ ನಂತರ ING ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಕೋಬೇಕಾಗತ್ತ. ಇವುಗಳನ್ನ ನೆನ್ಪಿಟ್ಕೊಳ್ರಿ ಎಲ್ಲಾನು. ಸೊ ಬಟ್ ಮೇನ್ ಏನಂತಂದ್ ಹೇಳಿದ್ರೆ ಮೊದ್ಲು ಏನದಾವಲ್ಲ, ನಿಮ್ಗೆ ಏನ ಅರ್ಥ ಮಾಡ್ಕೋಬೇಕಂದ್ರ VCCV ರೂಲು, ಅದಾದ ನಂತರ ನೆಕ್ಸ್ಟ್ VCV ರೂಲು, ಇಷ್ಟ ಇಂಪಾರ್ಟೆಂಟ್. ಇದ್ರಲ್ಲೇ ನಿಮ್ಗೆ ಏನಂದ್ರೆ ಕ್ವಶನ್ಸ್ ಗಳು ಬರ್ತಾವ. ಅದ್ರಲ್ಲೂ 1 ಸೌಂಡ್, 2nd ಸೌಂಡ್, 3 ಸೌಂಡ್ ಅಂದ್ರೆ ಮೋನೋಸಿಲಾಬಿಕ್, ಬೈಸಿಲಾಬಿಕ್, ಆಮೇಲೆ ಟ್ರೈಸಿಲಾಬಿಕ್, ಇದರಲ್ಲೇ ಕ್ವಶನ್ಸ್ ಗಳು ಬರ್ತಾವ. ಇದ್ರ ಜೊತೆಗೆ ನೀವೇನ್ ಪ್ರಾಕ್ಟೀಸ್ ಮಾಡ್ಬೇಕು, ಕ್ಲಾಪ್ ಟೆಸ್ಟ್, ಇದನ್ನ ನೋಡ್ಕೋಬೇಕು. ಇದೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್, GPSTR ಆಗಿರ್ಬೋದು, ಆಮೇಲೆ PSTR. ಸೊ ಇದು ಇವತ್ತಿನ ಕ್ಲಾಸ್ಗಳು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಬೇರೆ ಕ್ಲಾಸ್ನ ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡ್ರಿ.